Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಈ ಚಾಪ್ಟರ್ ಏನಿದೆ ಇದನ್ನ ನಾವು ಕಲಿತಾ ಇದ್ದೀವಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಬಯೋಡೈವರ್ಸಿಟಿ ಅಂದ್ರೆ ಏನು, ಹಾಗೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ರೂಲ್ಸ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದೆ. ಹಾಗೆಯೇ ಸಿಸ್ಟಮ್ಯಾಟಿಕ್ಸ್ಗೂ ಮತ್ತೆ ಟ್ಯಾಕ್ಸಾನಮಿಗೂ ಇರುವಂಥ ಡಿಫ್ರೆನ್ಸ್ ಏನು, ಹೇಗೆ ಅದರದ್ದು ಎರಡು ಡೆಫಿನೇಷನ್ಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಇದನ್ನೆಲ್ಲ ನಾನು ಹೇಳಿದ್ದೆ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಫಸ್ಟ್ ನೋಡ್ಕೊಳ್ಳಿ. ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಮೇನ್ ಆಗಿ ನಾವು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಏನಿದೆ ಅದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಏನು? ಟ್ಯಾಕ್ಸಾನಮಿ ಅಂದ್ರೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಏನಪ್ಪಾ ಹಾಗಿದ್ರೆ ಅಂತ ಈಗ ಅನ್ಕೊಳ್ತಾ ಇರ್ಬೋದು ನೀವು. ಒಂದ್ರ ಮೇಲೆ ಒಂದು ಹೇಗೆ ಆರ್ಡರ್ ಅಲ್ಲಿ ಜೋಡಿಸಿರ್ತಾರಲ್ಲ ಆ ಟೈಪ್ನ ನಾವು ಹೈರಾರ್ಕಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದನ್ನ ಒಂದ್ರ ಮೇಲೆ ಒಂದು ಗ್ರೂಪ್ ಮಾಡಿ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಕ್ಯಾಟಗರಿಗಳನ್ನ ಅಥವಾ ಟ್ಯಾಕ್ಸಾನ್ನ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ಓಕೆ, ಸೊ ಏನದು ಟ್ಯಾಕ್ಸಾನ್ ಅಂತ ಈಗ ಕ್ವಿಕ್ಕಾಗಿ ನಾನು ಅದನ್ನ ಏನಿದೆ ಆ ಆರ್ಡರ್ ಏನಿದೆ ಅಸೆಂಡಿಂಗ್ ಆರ್ಡರ್ ಅದನ್ನ ನಾನು ಬರ್ದಿರ್ತೀನಿ ನಿಮಗೆ, ಆಗ ನಿಮಗೆ ಅದೇನು ಅಂತ ಐಡಿಯಾ ಸಿಗುತ್ತೆ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇದೇ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಸೊ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಇಲ್ಲಿ ಕೆಲವೊಂದು ವರ್ಡ್ಗಳು ಕಾಣ್ತಿದೆ ಅಲ್ವಾ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಈ ಥರ ನಾವು ಕೆಲವೊಂದು ಕ್ಯಾಟಗರಿಗಳನ್ನ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಕ್ಯಾಟಗರಿನೂ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸಾನ್ ಅಂತ ಕರಿತೀವಿ. ಕಳೆದ ವಿಡಿಯೋದಲ್ಲ ನಿಮಗೆ ಟ್ಯಾಕ್ಸಾನ್ ಅಂದರೆ ಏನು ಅಂತ ಹೇಳಿದೆ. ಒಂದು ಗ್ರೂಪ್ನ ನಾವೇನು ಹೇಳ್ತೀವಿ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏನು ಹೇಳ್ಬೋದು, ಇಲ್ಲಿ ಕಿಂಗ್ಡಮ್ ಒಂದು ಟ್ಯಾಕ್ಸಾನ್. ಸೊ ಇದು ಒಂದು ಟ್ಯಾಕ್ಸಾನ್. ಓಕೆ, ಹಾಗೇನೆ ಇಲ್ಲಿ ಫೈಲಮ್ ಅಥವಾ ಡಿವಿಷನ್ ಏನಿದೆ ಇದನ್ನು ಒಂದು ಟ್ಯಾಕ್ಸಾನ್. ಏನಕ್ಕೆ ಇದು ಈ ಥರ ಫೈಲಮ್ ಆರ್ ಡಿವಿಷನ್ ಅಂತ ಬರ್ತಿದೆ ಅಂತ ಮತ್ತೆ ಹೇಳ್ತೀನಿ. ಸೊ ಇದು ಕೂಡ ಒಂದು ಟ್ಯಾಕ್ಸಾನ್, ಇದು ಕೂಡ ಒಂದು ಕ್ಲಾಸ್ ಕೂಡ ಒಂದು ಟ್ಯಾಕ್ಸಾನ್. ಹೀಗೆ ಟ್ಯಾಕ್ಸಾನ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅಥವಾ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿನ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಅದೇ ಎಲ್ಲಾನು ಸೇರಿಸಿದ್ರೆ ಈಗ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್ ಎಲ್ಲಾನು ಸೇರಿಸ್ಕೊಂಡಾಗ ಇದನ್ನ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಇದು ಪ್ಲೂರಲ್ ಫಾರ್ಮ್. ಸೊ ಎಲ್ಲ ಗ್ರೂಪ್ಗಳು ಸೇರಿದಾಗ ಅದನ್ನ ಟ್ಯಾಕ್ಸಾ ಅಂತ ಹೇಳ್ತೀವಿ, ಪ್ಲೂರಲ್ ಫಾರ್ಮ್. ಟ್ಯಾಕ್ಸಾನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ನ ಟ್ಯಾಕ್ಸಾನ್ ಅಂತ ಹೇಳೋದು. ಇದು ಕ್ಲಾರಿಟಿ ನಾನು ಕಳೆದ ವಿಡಿಯೋದಲ್ಲೇ ಕೊಟ್ಟಿದ್ದೆ. ಜಸ್ಟ್ ಈಗ ರಿಕಾಲ್ ಆಗಲಿ ಅಂತ ನಿಮಗೆ ಇದನ್ನ ಹೇಳಿದೆ. ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಇಲ್ಲಿ ನಾನು ಏನು ಬರ್ತಿದ್ದೀನಲ್ಲ ಇದನ್ನ ಇದೇ ಆರ್ಡರ್ ಅಲ್ಲಿ ನೀವು ಕಲಿಬೇಕಾಗುತ್ತೆ. ಸೊ ಇದನ್ನೇ ನಾನು ಏನು ಬರ್ತಿದ್ದೀನಿ ಇದನ್ನೇ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳೋದು. ಏನು ಅಂತ ಎಕ್ಸ್ಪ್ಲನೇಷನ್ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಆರ್ಡರ್ ಏನಿದೆ ಇದನ್ನ ಆರ್ಡರ್ನ ಮಿಸ್ ಮಾಡದೆ ಇದೇ ರೀತಿ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಸ್ಮಾಲೆಸ್ಟ್ ಇಂದ ಬಿಗ್ಗೆಸ್ಟ್ ಕ್ಯಾಟಗರಿಗೆ ನಾವು ಇದನ್ನ ಇಲ್ಲಿಂದ ತಗೊಂಡ್ರೆ ನೀವು ಇದನ್ನ ನಾವು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ಬೋದು ಅಥವಾ ಅಸೆಂಡಿಂಗ್ ಫಾರ್ಮ್. ಓಕೆ, ಕಿಂಗ್ಡಮ್ ಇಂದ ಸ್ಪೀಶೀಸ್ಗೆ ತಗೊಂಡ್ರೆ ಇದು ಡಿಸೆಂಡಿಂಗ್. ಓಕೆ, ಇಲ್ಲಿ ಬರ್ದೇ ಬಿಡ್ತೀನಿ ಅಸೆಂಡಿಂಗ್ ಅಂತ. ಇಲ್ಲಿ ಅಸೆಂಡಿಂಗ್ ಆರ್ಡರ್. ಯಾಕೆಂದ್ರೆ ಯಾಕಿನಿಲ್ಲ ನಾನು ಇದನ್ನೆಲ್ಲ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದ್ರ ಬೇಸ್ ಮೇಲೆನೆ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ ನಿಮ್ಮ ಎಕ್ಸಾಮಲ್ಲಿ. ನೀವು ಬೋರ್ಡ್ ಎಕ್ಸಾಮಲ್ಲಿ ಕೂಡ ಇದ್ರ ಬೇಸ್ ಮೇಲೆ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ MCQ ಅಲ್ಲಿ, ಅಥವಾ ನೀವು KCET ಅಥವಾ ನೀಟ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ಈ ಆರ್ಡರ್ಸ್ ಏನಿದೆ ಇದನ್ನ ಇದು ಕನ್ಫ್ಯೂಸ್ ಮಾಡುತ್ತೆ ಅಂತಾನೆ ಇದ್ರ ಬೇಸ್ ಮೇಲೆ ಅಸೆಂಡಿಂಗ್ ಆರ್ಡರ್ ಆಗಲಿ ಡಿಸೆಂಡಿಂಗ್ ಆರ್ಡರ್ ಆಗಲಿ ಇದ್ರ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ. ಬೇಕಿದ್ರೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ಗಳನ್ನ ತಗೊಂಡು ನೀವು ಚೆಕ್ ಮಾಡಿ ಅದರಲ್ಲಿ ಇದ್ರ ಬೇಸ್ ಮೇಲೆ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಕೆಲವೊಂದ್ಸಲಿ ಸೀಕ್ವೆನ್ಸ್ನ ಕೇಳಿರ್ತಾರೆ, ವಿಚ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ. ಸೊ ನೀವು ಸೀಕ್ವೆನ್ಸ್ನ ಬರೆಯುವಾಗಲೂ ಕೂಡ ಅಲ್ಲೂ ಕೂಡ ಅಸೆಂಡಿಂಗ್ ಆರ್ಡರ್ ಸೀಕ್ವೆನ್ಸ್ ಯಾವುದು, ಡಿಸೆಂಡಿಂಗ್ ಆರ್ಡರ್ ಸೀಕ್ವೆನ್ಸ್ ಯಾವುದು ಅಂತ ಕೂಡ ಕೇಳಿರುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಅಸೆಂಡಿಂಗ್ ಆರ್ಡರ್ ಕೇಳಿದ್ರೆ ನೀವು ಸ್ಪೀಶೀಸ್ ಇಂದ ಹೀಗೆ ಸ್ಟಾರ್ಟ್ ಮಾಡಿ ಕಿಂಗ್ಡಮ್ಗೆ ಎಂಡ್ ಮಾಡಬೇಕು. ಡಿಸೆಂಡಿಂಗ್ ಆರ್ಡರ್ ಕೇಳಿದ್ರೆ ಕಿಂಗ್ಡಮ್ ಇಂದ ಸ್ಟಾರ್ಟ್ ಮಾಡಿ ಸ್ಪೀಶೀಸ್ಗೆ ಎಂಡ್ ಮಾಡಬೇಕು. ನೀವೇನಾದ್ರೂ ರಿವರ್ಸ್ ಇರುವಂಥ ಆಪ್ಷನ್ನ ಚೂಸ್ ಮಾಡಿಬಿಟ್ರೆ ರಾಂಗ್ ಆಗುತ್ತೆ. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಈಗ ಈ ಆರ್ಡರ್ನ ಹೇಗಪ್ಪ ನೆನ್ಪಿಟ್ಕೊಳ್ಳೋದು, ಹೀಗೆ ಎಕ್ಸಾಕ್ಟ್ ಆಗಿ ಅದೇ ಆರ್ಡರಲ್ಲಿ ಇರಬೇಕು ಅಂತಂದ್ರೆ ಹೇಗಪ್ಪ ನೆನ್ಪಿಟ್ಕೊಳ್ಳೋದು, ನಾನು ಈಸಿಯಾಗಿ ನಿಮಗೆ ಹೇಗೆ ಇದನ್ನ ನೆನ್ಪಿಟ್ಕೊಳ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸ್ಪೆಷಲಿ ಕನ್ನಡ ಗೊತ್ತಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ನಾನು ಕನ್ನಡದಲ್ಲೇ ನಿಮಗೆ ಈಗ ನಿಮೋನಿಕ್ ಫಾರ್ಮ್ ಮಾಡ್ತಾ ಇರೋದು. ನೀವು ಬೇರೆ ಎಲ್ಲ ನೀವು ಚಾನಲ್ಗಳು ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರು ನಿಮೋನಿಕ್ ಫಾರ್ಮ್ ಮಾಡಿದ್ರು ಕೂಡ ಅವ್ರು ಏನು ಮಾಡ್ತಾರೆ ಇಂಗ್ಲೀಷಲ್ಲಿ ನಿಮೋನಿಕ್ ಫಾರ್ಮ್ ಮಾಡಿರ್ತಾರೆ. ಬಟ್ ನಾನಿಲ್ಲಿ ಕನ್ನಡದಲ್ಲೇ ನಿಮಗೆ ನಿಮೋನಿಕ್ನ ಫಾರ್ಮ್ ಮಾಡ್ಕೊಡ್ತೀನಿ. ನಿಮೋನಿಕ್ ಅಂದರೆ ಏನು ಅಂತಂದರೆ ಒಂದು ಸೀಕ್ವೆನ್ಸ್ ಆಫ್ ಸೆಂಟೆನ್ಸ್. ಆ ಸೆಂಟೆನ್ಸ್ನ ನೆನ್ಪಿಟ್ಕೊಂಡ್ರೆ ಈ ಏನಿದೆ ಆರ್ಡರ್ ಇದು ನಮಗೆ ನೆನಪಿರುತ್ತೆ. ಓಕೆ, ಆ ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ನೋಡಿ,
ಕನ್ನಡದ ಇಂಗ್ಲೀಷಲ್ಲಿ ಬರ್ದಿರ್ತೀನಿ, ಯಾಕೆಂತಂದರೆ ನಮಗೆ ಲೆಟರ್ ಬೇಕು, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಕನ್ನಡ ಯೂಸ್ ಮಾಡ್ತಾ ಇದ್ದೀನಿ, ಕನ್ನಡನ ಇಂಗ್ಲೀಷಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕನ್ನಡದ ಪುಟಾಣಿಗಳೇ ಚೆನ್ನಾಗಿ ಓದಿ, ಫುಲ್ ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಕನ್ನಡದಲ್ಲೇ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳೋದು ಕೂಡ ಈಸಿ ಆಗುತ್ತೆ, ಆಯಿತಾ? ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ನಿಮಗೆ ನಿಮೋನಿಕ್ ಫಾರ್ಮ್ ಮಾಡಿಕೊಟ್ಟಿದ್ದೀನಿ ಅಥವಾ ಸೆಂಟೆನ್ಸ್ನ ಫಾರ್ಮ್ ಮಾಡಿಕೊಟ್ಟಿದ್ದೀನಿ. ನೋಡಿ, ಕನ್ನಡದ ಇಲ್ಲಿ ಕೆ ಏನಿದೆ ಇದು ಕಿಂಗ್ಡಮ್, ಪುಟಾಣಿಗಳೇ ಪಿ ಫೈಲಮ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಫೈಲಮ್ ಜೊತೆ ನೀವು ಡಿವಿಷನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ಇಲ್ಲಿ ಸಿ ಅಂದರೆ ಕ್ಲಾಸ್, ಇಲ್ಲಿ ಓದಿ, ಓ ಬಂದರೆ ಆರ್ಡರ್, ಫುಲ್ ಮಾರ್ಕ್ಸ್ ಅಂದರೆ ಇಲ್ಲಿ ಎಫ್ಗೆ ಫ್ಯಾಮಿಲಿ, ಗ್ಯಾರಂಟಿ ಜಿ ಏನಿದೆ ಇದು ಜೀನಸ್, ಸಿಗುತ್ತೆ ಎಸ್ ಸ್ಪೀಶೀಸ್. ಸಿಂಪಲ್ ಆಗಿದೆ. ನಾನು ಸ್ಪೆಷಲಿ ಇಲ್ಲಿ ಕನ್ನಡದಲ್ಲೇ ಎಕ್ಸಾಂಪಲ್ಗಳನ್ನ ತೊಗೊಂಡು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಮ್ಮ ಕನ್ನಡದ ಸ್ಟೂಡೆಂಟ್ಗಳೇನಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ನನ್ನ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು ಕೂಡ ಕನ್ನಡದಲ್ಲಿ ಅಂತ, ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೂ ಕನ್ನಡ ಅರ್ಥ ಆಗುವಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ನಾನು ಬರೀ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಅಲ್ಲ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗೋ ಥರನೇ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋಗಳನ್ನೆಲ್ಲ ನೋಡಿ ಇದರದ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಕನ್ನಡದ ಮಕ್ಕಳು ಕೂಡ ಚೆನ್ನಾಗಿ ಓದಿ ಮೆಡಿಕಲ್ ಸೀಟ್ ತೊಗೊಂಡು ಒಳ್ಳೊಳ್ಳೆ ಡಾಕ್ಟರ್ ಆಗಬೇಕನ್ನೋದೇ ನನ್ನ ಇಷ್ಟ. ಸೊ ಹಾಗಾಗಿ ನನ್ನ ಕೈಲಾದಷ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ಲೆಸನ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಟೈಮ್ ಸಿಕ್ಕಿದಾಗೆಲ್ಲ ನಾನು ಹಾಕ್ತಾ ಇದ್ದೀನಿ. ಸೊ ಇದ್ರ ಪ್ರಯೋಜನ ಪಡ್ಕೊಳ್ಳಿ. ಮತ್ತೆ ಟಾಪಿಕಿಗೆ ವಾಪಸ್ ಬರೋಣ. ಸೊ ಇಲ್ಲಿ ಏನು ಆರ್ಡರ್ ಇದೆ ಇದನ್ನು ನೀವು ಹೀಗೆ ಈ ಸೆಂಟೆನ್ಸ್ನ ಹೀಗೆ ಕಲಿತ್ರೆ ಈಸಿಯಾಗಿ ನೀವು ಈ ಆರ್ಡರ್ನ ನೆನ್ಪಿಟ್ಕೊಳ್ಬೋದು. ಈ ಆರ್ಡರ್ ಗೊತ್ತಿದ್ರೆ ನಿಮಗೆ ಎಷ್ಟೋ ಕ್ವಶನ್ಸ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈ ಆರ್ಡರ್, ಪ್ರತಿಯೊಂದು ಆರ್ಡರ್ನ ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ. ಏನಿದು ಸ್ಪೀಶೀಸ್, ಏನಿದು ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್ ಅಂತ. ಆಲ್ರೆಡಿ ನೀವು ಈ ಜೀನಸ್ ಮತ್ತು ಸ್ಪೀಶೀಸ್ ಎರಡೂ ವರ್ಡ್ಗಳನ್ನ ನೀವು ಕೇಳಿದ್ದೀರ. ಎಲ್ಲಿ ಅಂತಂದರೆ ಸೈಂಟಿಫಿಕ್ ರೂಲ್ಸ್ನ ನಾನು ಹೇಳುವಾಗ 2 ನೇಮ್ಸ್ ಇರುತ್ತೆ, ಸೈಂಟಿಫಿಕ್ ನೇಮ್ಸ್ ಬರೆಯುವಾಗ ಅಂತ ಹೇಳಿದ್ದೆ. ಅದು ಜೀನಸ್ ನೇಮ್ ಮತ್ತು ಸ್ಪೀಶೀಸ್ ನೇಮ್ ಅಲ್ವಾ? ಸೊ ಈ ಸ್ಪೀಶೀಸ್ ಅಂದ್ರೇನು, ಜೀನಸ್ ಅಂದ್ರೇನು ಅಂತ ಐಡಿಯಾ ಇಲ್ಲ ಅಂದರೂ ಕೂಡ ನಾನೀಗ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಈಗ 1 by 1 ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಸ್ಪೀಶೀಸ್ ಬಗ್ಗೆ ನೋಡೋಣ. ಸ್ಪೀಶೀಸ್ ಅಂದರೆ ಏನು ಅಂದರೆ, ಓಕೆ ಸ್ಪೀಶೀಸ್ ತೊಗೊಳ್ಳೋಣ ಫಸ್ಟು. ಈ ಸ್ಪೀಶೀಸ್ ಅಂದರೆ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, ಒಂದು ಟ್ಯಾಕ್ಸಾನ್. ಓಕೆ, ಸೊ ಈ ಟ್ಯಾಕ್ಸಾನಲ್ಲಿ ಹೇಗಿರುತ್ತೆ ಅಂತಂದರೆ ಎಲ್ಲ ಸಿಮಿಲರ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ಗಳೆಲ್ಲ ಒಂದು ಗ್ರೂಪ್ ಆಗಿರುತ್ತಲ್ಲ, ಆ ಗ್ರೂಪನ್ನು ನಾವೇನು ಹೇಳ್ತೀವಿ ಅಂದರೆ ಸ್ಪೀಶೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್, ನಾವು ಕೂಡ ಒಂದು ಸ್ಪೀಶೀಸ್. ಹಾಗೆ ಇನ್ನೊಂದು ಕ್ಯಾಟಗರಿ ನೀವು ತೊಗೊಂಡ್ರೆ ಕ್ಯಾಟ್ ಒಂದು ಸ್ಪೀಶೀಸ್, ಡಾಗ್ ಒಂದು ಸ್ಪೀಶೀಸ್. ಹಾಗೆ ನೀವು ಈಗ ಫಾರೆಸ್ಟಲ್ಲಿರುವಂಥ ಅನಿಮಲ್ಸ್ನ ಎಕ್ಸಾಂಪಲ್ ತೊಗೊಂಡ್ರೆ ಲಯನ್ ಒಂದು ಸ್ಪೀಶೀಸ್, ಟೈಗರ್ ಒಂದು ಸ್ಪೀಶೀಸ್. ಹಾಗೆ ಪ್ರತಿಯೊಂದು ಇಂಡಿವಿಜುವಲ್ ನಾವೇನು ಹೆಸರೆಲ್ಲ ಹೇಳ್ತೀವಲ್ಲ, ಪ್ರತಿಯೊಂದು ಕೂಡ ಹೆಸರು ಈಗ ನೀವು ಒಂದು ಹೆಸರನ್ನ ಕರಿತಿದ್ದೀರಾ ಅಂತಂದರೆ ಅದು ಒಂದು ಸ್ಪೀಶೀಸ್. ಈಗ ನೀವು ಇನ್ಸೆಕ್ಟ್ಸ್ಗಳನ್ನ ತೊಗೊಂಡ್ರೆ ಕಾಕ್ರೋಚ್ ಅಂತ ಅದಕ್ಕೊಂದು ಹೆಸರಿದ್ರೆ ಆ ಕಾಕ್ರೋಚ್ ಒಂದು ಸ್ಪೀಶೀಸ್. ಸೊ ಪ್ರತಿಯೊಂದು ನಾವು ಏನು ಹೆಸರಿಟ್ಟು ಕರಿತಿದ್ದೀವಲ್ಲ ಅದೆಲ್ಲ ಒಂದೊಂದು ಸ್ಪೀಶೀಸ್ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ಯಾವ್ದು ಕೊಟ್ಟೆ, ಸ್ಪೀಶೀಸ್ಗೆ ಎಕ್ಸಾಂಪಲ್ ನಾನು ಏನು ತೊಗೊಂಡೆ, ಹ್ಯೂಮನ್ ಬೀಯಿಂಗ್ಸ್ ತೊಗೊಂಡಿದ್ದೀನಿ, ಡಾಗ್ ತೊಗೊಂಡೆ. ಇದು ನನಗೆ ನೆಕ್ಸ್ಟ್ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬರಿತಾ ಇದ್ದೀನಿ. ಕ್ಯಾಟ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಟೈಗರ್ ತೊಗೊಂಡೆ, ಲಯನ್ ತೊಗೊಂಡಿದ್ದೀನಿ. ಸೊ ಈ ಥರ ನಾವು ಎಷ್ಟೊಂದು ಸ್ಪೀಶೀಸ್ಗಳನ್ನ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಇದೆಲ್ಲ ಏನಿದೆ ಇದು ಪ್ರತಿಯೊಂದು ಕೂಡ ಸ್ಪೀಶೀಸ್. ಈ ಹೇಗಪ್ಪ ಇದು ಸ್ಪೀಶೀಸ್ ಅಂತ ಹೇಗೆ ಡಿಫೈನ್ ಮಾಡೋಣ ಅಂತಂದರೆ, ಇಟ್ ಈಸ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್. ಈಗ ನಮ್ಮನ್ನು ಮತ್ತು ಇದು ಎರಡನ್ನೇ ಕಂಪೇರ್ ಮಾಡೋಣ. ಹ್ಯೂಮನ್ ಮತ್ತು ಡಾಗ್ನ ಕಂಪೇರ್ ಮಾಡಿದಾಗ ಎರಡರ ಮಧ್ಯೆ ನಿಮಗೆ ಸಿಮಿಲಾರಿಟಿ ಕಾಣುತ್ತಾ? ಸಿಮಿಲಾರಿಟಿ ತುಂಬಾ ಕಡಿಮೆ ಇದೆ. ಅಂದರೆ ಕಡಿಮೆ ಇನ್ ದ ಸೆನ್ಸ್ ಹ್ಯೂಮನ್ ಒಳಗಡೆನೆ, ಅಂದರೆ ಮನುಷ್ಯರ ಇರುವಂಥ ಏನು ಹೋಲಿಕೆಗಳಿದೆ ಅದಕ್ಕೂ ಮತ್ತು ನಮಗೂ ಮತ್ತು ಬೇರೆ ಇನ್ನೊಂದು ಆರ್ಗ್ಯಾನಿಸಮ್ಗೂ ಹೋಲಿಕೆ ಮಾಡಿಕೊಂಡಾಗ ಎಲ್ಲಿ ಮ್ಯಾಕ್ಸಿಮಮ್ ಹೋಲಿಕೆಗಳಿದೆ, ಇದರಲ್ಲಿ ನಮ್ಮ ಇಂಡಿವಿಜುವಲ್ ಏನಿದೆ ಹ್ಯೂಮನ್ ಕ್ಯಾಟಗರಿ, ನಾವು ಬರೀ ಸ್ಪೀಶೀಸ್ ಅಂತ ತೊಗೊಂಡಾಗ ಬರೀ ಹ್ಯೂಮನ್ ಒಳಗಡೆ ನೋಡಿದಾಗ ಒಂದು ಹ್ಯೂಮನ್ಗೂ ಇನ್ನೊಂದು ಹ್ಯೂಮನ್ಗೂ ಸಿಮಿಲಾರಿಟಿ ಜಾಸ್ತಿ ಇರುತ್ತೆ. ಸೊ ಇದ್ರ ಬೇಸಿಸ್ ಮೇಲೂ ಕೂಡ ಕ್ವಶನ್ಸ್ಗಳು ಬರ್ಬೋದು. ಸೊ ಇಲ್ಲೇನು ಬರ್ದಿದ್ದೀನಲ್ಲ ನಾನು, ಕಿಂಗ್ಡಮ್, ಫೈಲಮ್, ಆರ್ಡರ್. ಸೊ ಈ ಬರ್ದಿರೋಂಥ ಏನು ಕ್ಯಾಟಗರಿ ಇದೆ ಇದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಮಿಲಾರಿಟೀಸ್ ಯಾವುದ್ರಲ್ಲಿದೆ ಅಂದರೆ ಸ್ಪೀಷಸಲ್ಲಿದೆ. ಸೊ ವಿಚ್ ಈಸ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಸಿಮಿಲಾರಿಟಿ, ಸ್ಪೀಶೀಸ್ ಇಸ್ ಹ್ಯಾವಿಂಗ್ ದ maximum similarity. As it goes up, similarity decreases. So ಇಲ್ಲೇನು ಆರೋ ತೋರಿಸ್ತೀನಿ,
ಇದನ್ನು ನಾವು ಸಿಮಿಲಾರಿಟಿ ಡಿಕ್ರೀಸಸ್ ಅಂತ ತೋರಿಸ್ತೀನಿ ನಾನು. ಓಕೆ, ಸಿಮಿಲಾರಿಟೀಸ್ ಮೇಲೆ ಹೋಗ್ತಾ 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 ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಇದ್ರ ಬೇಸ್ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಇದನ್ನ ಮರಿಬೇಡಿ, ಇದನ್ನು ಕೂಡ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ನ. ಹಾಗೆ ನೀವು ಕಿಂಗ್ಡಮ್ ಇಂದ ಕೆಳಗಡೆ ಕಿಂಗ್ಡಮ್, ಫೈಲಮ್, ಕ್ಲಾಸ್ ಈ ತರ ಬರೋದಾದ್ರೆ ಸಿಮಿಲಾರಿಟಿ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಕಿಂಗ್ಡಮ್ ಇಂದ ಕಂಪೇರ್ ಮಾಡಿದ್ರೆ ಫೈಲಮ್ಗಳಲ್ಲಿ ವಿದಿನ್ ದ ಫೈಲಮ್ ಸಿಮಿಲಾರಿಟಿ ಜಾಸ್ತಿ, ಫೈಲಮ್ ಮತ್ತು ಕ್ಲಾಸ್ನ ಕಂಪೇರ್ ಮಾಡಿದ್ರೆ ಕ್ಲಾಸಲ್ಲಿ ಹೆಚ್ಚು ಸಿಮಿಲಾರಿಟಿ. ಹಾಗೇನೆ ಸೊ ಫೈನಲ್ಲಿ ಸ್ಪೀಶೀಸ್ಗಳ ಮಧ್ಯೆ ನನಗೂ ಮತ್ತು ಇನ್ನೊಂದು ಮನುಷ್ಯನಿಗೂ ಸಿಮಿಲಾರಿಟೀಸ್ ಜಾಸ್ತಿ. ಅವ್ರಿಗೆಲ್ಲ ಹೇಗಿದೆ ಬಾಡಿ ಸಿಸ್ಟಮ್ ಹೇಗಿದೆ, ಈಗ ನಮಗೆ ಮನುಷ್ಯ ಅಂತ ತಕ್ಷಣ ನಮ್ಗೆ ಏನು ಕಾಣುತ್ತೆ, ಏನೇನೆಲ್ಲ ಸ್ಟ್ರಕ್ಚರ್ ಇದೆಯಲ್ಲ, ಒಂದು ತಲೆ, ಕೈ, ಕಾಲು ಈ ಥರ ಎಲ್ಲ ಏನಿದೆ ಸೇಮ್ ಹಾಗೆ ಇರುತ್ತೆ. ಹಾಗೆ ಇಂಟರ್ನಲ್ ಸ್ಟ್ರಕ್ಚರ್ ಎಲ್ಲ ನಮ್ದು ಏನು ಅರೇಂಜ್ ಆಗಿದೆ ಸೇಮ್ ಹಾಗೇನೆ ಇನ್ನೊಂದು ಮನುಷ್ಯನಲ್ಲೂ ಅರೇಂಜ್ ಆಗಿರುತ್ತೆ. ಹೋಲಿಕೆ ಎಕ್ಸಾಕ್ಟಾಗಿ ಮುಖಗಳು ಸೇಮ್ ಇಲ್ಲದೆ ಇದ್ರೂ ಕೂಡ ಒಂದು ಮನುಷ್ಯ ಅಂತ ಕರೆದ ತಕ್ಷಣ ಮನುಷ್ಯನಿಗೆ ಇರಬೇಕಾದಂಥ ಎಲ್ಲ ಏನಿದೆ ಫೀಚರ್ಗಳೇನಿದೆ ಅದು ಇರುತ್ತೆ. ಸೊ ಆ ಥರದನ್ನು ನಾವು ಮ್ಯಾಕ್ಸಿಮಮ್ ಸಿಮಿಲಾರಿಟಿ ಅಂತ ಹೇಳ್ತೀವಿ. ಸೊ ಆಸ್ ವಿ ಗೋ ಡೌನ್ ಫ್ರಮ್ ಕಿಂಗ್ಡಮ್ ಟು ಸ್ಪೀಶೀಸ್ ಏನಾಗುತ್ತೆ, ಸಿಮಿಲಾರಿಟಿ ಇನ್ಕ್ರೀಸಸ್. ಸೊ ಹೀಗೆ ಬರೀತೀನಿ, ಯಾಕೆಂದರೆ ಈ ಕಡೆ ಜಾಗ ನನಗೆ ಬೇಕು. ಸಿಮಿಲಾರಿಟೀಸ್ ಇನ್ಕ್ರೀಸಸ್. ಸೊ ಒಂದು ಇನ್ಕ್ರೀಸ್ಗೆ ನಾವು ಶಾರ್ಟ್ ಫಾರ್ಮ್ ಆಗಿ ಈ ಥರ ಆರೋನು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಕಂಪ್ಲೀಟಾಗಿ ಬರೆದೇ ಬಿಡೋಣ, ಇನ್ಕ್ರೀಸಸ್. ಸೊ ಇಲ್ಲಿಂದ ಕಿಂಗ್ಡಮಿಂದ ಸ್ಪೀಶೀಸ್ಗೆ ಬಂದರೆ ಸಿಮಿಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಸ್ಪೀಶೀಸಿಂದ ಕಿಂಗ್ಡಮ್ಗೆ ಹೋದರೆ ಸಿಮಿಲಾರಿಟಿ ಡಿಕ್ರೀಸ್ ಆಗುತ್ತೆ. ಇದನ್ನು ಕೂಡ ಮರಿಬೇಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಸ್ಪೀಶೀಸ್ನ ಡೆಫಿನೇಷನ್ ಏನಂತ ಬರಿಬೋದು, ಸ್ಪೀಶೀಸ್ ಇಸ್ ಅ ಗ್ರೂಪ್ ಆಫ್ ಆರ್ಗಾನಿಸಮ್ ವಿತ್ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಕ್ಯಾನ್ ಇಂಟರ್ಬ್ರೀಡ್. ಏನಿದ್ರ ಮೀನಿಂಗ್ ಅಂತ ತಿಳ್ಕೊಳ್ಳೋಣ ಈಗ. ಇಂಟರ್ಬ್ರೀಡ್ ಅಂದರೆ ಒಂದು ಮನುಷ್ಯನಿಗೂ ಇನ್ನೊಂದು ಮನುಷ್ಯನಿಗೂ ಎರಡರ ಮಧ್ಯ ಇನ್ನೊಂದು ಸಂತಾನನ ಉತ್ಪತ್ತಿ ಮಾಡುವಂಥ ಎಬಿಲಿಟಿ ಇರುತ್ತೆ. ಸೊ ಎರಡು, ಒಂದು ಮೇಲ್ ಒಂದು ಫೀಮೇಲ್ ಏನಿದೆ, ಮನುಷ್ಯರು ಏನಿರ್ತಾರಲ್ವ, ಮೇಲ್ ಫೀಮೇಲ್ ಹ್ಯೂಮನ್ ಬೀಯಿಂಗ್, ಅವರು ಇನ್ನೊಂದು ಹೊಸದಾಗಿರುವಂಥ ಒಂದು ಜೀವಿನ ಹುಟ್ಟು ಹಾಕುವಂಥ ಎಬಿಲಿಟಿ ಇರುತ್ತೆ. ಅದೇ ನೀವು ಬೇರೆ ಬೇರೆ ಸ್ಪೀಶೀಸ್ ತೊಗೊಂಡ್ರೆ, ಹ್ಯೂಮನ್ ಮತ್ತು ಡಾಗ್ ಅಂತ ತೊಗೊಂಡ್ರೆ ಎರಡರ ಮಧ್ಯ ಯಾವುದು ಹೊಸ ಜೀವಿ ಹುಟ್ಟಲ್ಲ. ಅದೇ ಇದು ಡಾಗ್ ಮತ್ತು ಕ್ಯಾಟ್ ಅಂತ ತೊಗೊಂಡ್ರೆ ಇದೆರಡರ ಮಧ್ಯ ಕೂಡ ಯಾವುದೇ ಹೊಸ ಜೀವಿ ಹುಟ್ಟಲ್ಲ. ಸೊ ಹಾಗಾಗಿ ಒಂದು ಕರೆಕ್ಟಾಗಿರುವಂಥ ಫರ್ಟೈಲ್ ಆರ್ಗ್ಯಾನಿಸಮ್ ಏನಿದೆ ಅದು ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಅದು ಸ್ಪೀಶೀಸೇ ಆಗಿರಬೇಕು. ಯಾಕಿಲ್ಲಿ ನಾನು ವರ್ಡ್ ಫರ್ಟೈಲ್ ಅಂತ ಯೂಸ್ ಮಾಡಿದೆ, ಇಂಟರ್ಬ್ರೀಡ್ ಆಗುತ್ತೆ, ಬಟ್ ಇಂಟರ್ಬ್ರೀಡ್ ಆದಾಗ ಫರ್ಟೈಲ್ ಆಫ್ ಸ್ಪ್ರಿಂಗೇ ಹುಟ್ಟಬೇಕು. ಫರ್ಟೈಲ್ ಏನಿದು ಮೀನಿಂಗ್, ಫರ್ಟೈಲ್ ಅಂತ ಕೇಳಿದಿರ ಅಲ್ವಾ ಮುಂಚೆನೆ. ಸೊ ಫರ್ಟೈಲ್ ಅಂತಂದರೆ ಇದು ಫರ್ಟೈಲ್ ಆಗಿದ್ರೆ ಮತ್ತೆ ಅದು ಇನ್ನೊಂದು ಜೀವನ ಹುಟ್ಟಾಕುವಂಥ ಕೆಪಾಸಿಟಿ ಅದಕ್ಕಿರುತ್ತೆ. ಇದು ಫರ್ಟೈಲ್ ಆಗಿಲ್ಲ, ಇನ್ಫರ್ಟೈಲ್ ಅಂದರೆ ಅದಕ್ಕೆ ಮತ್ತೆ ಇನ್ನೊಂದು ಹೊಸ ಜೀವನ ಹುಟ್ಟಾಕುವಂಥ ಕೆಪಾಸಿಟಿ ಇರೋದಿಲ್ಲ. ಸೊ ಇಲ್ಲಿ ಇಂಟರ್ಬ್ರೀಡ್ ಆದಾಗ, ಸ್ಪೀಶೀಸ್ಗಳ ಮಧ್ಯೆ ಇಂಟರ್ಬ್ರೀಡ್ ಆದಾಗ ಅದು ಹುಟ್ಟುವಂಥ ಹೊಸ ಜೀವೇನಿದೆ ಅದಕ್ಕೆ ಫರ್ಟೈಲ್ ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡುವಂಥ ಎಬಿಲಿಟಿ ಇರಬೇಕು. ಯಾಕೆ ಈ ಪಾಯಿಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ಕೇಸಸ್ಸಲ್ಲಿ ಎರಡು ಡಿಫ್ರೆಂಟ್ ಸ್ಪೀಶೀಸ್ ಮಧ್ಯೆ ಇಂಟರ್ಬ್ರೀಡಿಂಗ್ ಮಾಡಿದಾಗ ಕೂಡ ಸಕ್ಸಸ್ಫುಲ್ಲಿ ಒಂದು ಆಫ್ ಸ್ಪ್ರಿಂಗ್ ಸಿಕ್ಕಿದೆ ಅವ್ರಿಗೆ. ಸೊ ಸೈಂಟಿಸ್ಟ್ಗಳು ಇದನ್ನು ಕೂಡ ಟ್ರೈ ಮಾಡಿ ನೋಡಿದ್ದಾರೆ. ಎರಡು ಬೇರೆ ಬೇರೆ ಏನು ಜೀವಿಗಳಿದೆ ಅಥವಾ ಸ್ಪೀಶೀಸ್ಗಳಿದೆ ಅದನ್ನು ಕೂಡ ಇಂಟರ್ಬ್ರೀಡ್ ಮಾಡಿದ್ದಾರೆ. ಸೊ ಆವಾಗಲೂ ಕೂಡ ಅವ್ರಿಗೆ ಹೊಸದೊಂದು ಜೀವಿ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಹಾರ್ಸ್ ಮತ್ತು ಡಾಂಕಿ ಮಧ್ಯೆ ಇದು ನಡೆದಿದೆ. ಓಕೆ, ಸೊ ಆ ಥರ ಹಾರ್ಸ್ ಮತ್ತು ಡಾಂಕಿ ಎರಡು ಬೇರೆ ಬೇರೆ ಸ್ಪೀಶೀಸ್ ಆಗಿದ್ರು ಕೂಡ ಅದ್ರ ಮಧ್ಯೆ ಇಂಟರ್ಬ್ರೀಡಿಂಗ್ ಮಾಡಿದಾಗ ಅವ್ರಿಗೆ ಹೊಸದೊಂದು ಜೀವಿ ಸಿಕ್ಕಿದೆ. ಓಕೆ, ಸೊ ಆ ಥರ ಸಿಕ್ಕಿರುವಂಥ ಜೀವಿನಿದೆ ಅದು ಫರ್ಟೈಲ್ ಆಗಿರಲಿಲ್ಲ, ಅಂದರೆ ಅದು ಇನ್ಫರ್ಟೈಲ್ ಆಗಿತ್ತು. ಅದು ಒಂದ್ಸಲಿ ಪ್ರೊಡ್ಯೂಸ್ ಆದಮೇಲೆ ಅದಕ್ಕೆ ಮತ್ತೆ ಅದರದ್ದೇ ಆದಂಥ ನೆಕ್ಸ್ಟ್ ಜನ್ರೇಷನ್ನ ಕಂಟಿನ್ಯೂ ಮಾಡುವಂಥ ಎಬಿಲಿಟಿ ಇರಲೇ ಇಲ್ಲ. ಸೊ ಹಾಗಾಗಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು, ಸ್ಪೀಶೀಸ್ ಅಂದರೆ ಯಾವ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇಂಟರ್ಬ್ರೀಡ್ ಮಾಡೋದಕ್ಕೆ ಆಗುತ್ತಲ್ಲ ಆ ಥರ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ನ ನಾವು ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಎಕ್ಸಾಂಪಲ್ಗಳಿದೆ, ಹ್ಯೂಮನ್, ಡಾಗ್, ಕ್ಯಾಟ್, ಟೈಗರ್ ಮತ್ತು ಲಯನ್. ಓಕೆನಾ? ಸೊ ಕ್ಲಿಯರ್ ಆಗಿ ಈಗ ಎಲ್ಲ ಏನೋ ಕನ್ಫ್ಯೂಷನ್ ಇಲ್ಲದೆ ಸ್ಪೀಶೀಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ, ಸ್ಪೀಶೀಸ್ ಆದಮೇಲೆ ಜೀನಸ್. ಜೀನಸ್ ಏನು? ಜೀನಸ್ ಕೂಡ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ಪ್ರತಿಯೊಂದು ಕ್ಯಾಟಗರಿನ ನಾವೇನಂತ ಕರಿತೀವಿ? ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ಜೀನಸ್ ಈಸ್ ಆಲ್ಸೋ ಒನ್ ಆಫ್ ದ ಟ್ಯಾಕ್ಸಾನ್. ಈ ಟ್ಯಾಕ್ಸಾನಲ್ಲಿ ಏನಿದೆ ಅಂತಂದರೆ, ಸಿಮಿಲರ್ ಆಗಿರುವಂಥ, ಸ್ವಲ್ಪ ರಿಲೇಟ್ ಆಗಿರುವಂಥ ಸ್ಪೀಶೀಸ್ಗಳನ್ನ ನಾವು ಒಂದೇ ಸೇಮ್ ಜೀನಸಲ್ಲಿ ಇಟ್ಟಿರ್ತೀವಿ. ಸೊ ಇಲ್ಲಿ ನಾನು ತೊಗೊಂಡ್ರಂಥ ಎಕ್ಸಾಂಪಲಲ್ಲಿ ಯಾವುದನ್ನ ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ, ಈ ಟೈಗರ್ ಮತ್ತು ಲಯನ್ ಮಧ್ಯ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ನೋಡೋಕ್ಕೆ ಟೈಗರ್ ಮತ್ತು ಲಯನ್ ಆಲ್ಮೋಸ್ಟ್ ಸೇಮ್, ಆಲ್ಮೋಸ್ಟ್ ಅಂತಂದರೆ
ಎಕ್ಸಾಕ್ಟ್ ಆಗಿಲ್ಲ, ಬಟ್ ಅದರದ್ದು ಬಾಡಿ ಫೀಚರ್ ಏನಿದೆ, 4 ಕಾಲ ಮೇಲೆ ನಡೆಯೋದಾಗಿರ್ಬೋದು, ಅದರದ್ದು ಫೀಚರ್ಗಳಾಗಿರ್ಬೋದು, ಅದರ ಬಾಡಿ ವೇಟ್ ಆಗಿರ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ವಾ. ಸೊ ಈ ಥರ ಕಾಮನ್ ಅಥವಾ ರಿಲೇಟೆಡ್ ಸ್ಪೀಷೀಸ್ಗಳೇನಿದೆ ಆ ಥರ ಸ್ಪೀಷೀಸ್ನ ನಾವು ಒಂದೇ ಜೀನಸಲ್ಲಿ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಟೈಗರ್ ನಾವು ಪ್ಯಾಂಥೆರಾ ಅನ್ನೋ ಒಂದು ಜೀನಸಲ್ಲಿ ಇಟ್ಟಿದ್ದೀವಿ. ಈವನ್ ಲಯನ್ನ ಕೂಡ ಸೇಮ್ ಪ್ಯಾಂಥೆರಾ ಅನ್ನೋ ಒಂದು ಜೀನಸ್ನಲ್ಲಿ ಇಟ್ಟಿದ್ದೀವಿ. ಸೊ ಇದೆಲ್ಲ ಏನಿದೆ ಇದು ಎಕ್ಸಾಂಪಲ್ ಜೀನಸ್ಗೆ, ಇದೆಲ್ಲ ಎಕ್ಸಾಂಪಲ್ ಸ್ಪೀಷೀಸ್ಗೆ. ಪ್ಯಾಂಥೆರಾ ಅನ್ನೋದೇನು ಇದು ಜೀನಸ್. ಈ ಟೈಗರ್ ಮತ್ತು ಲಯನ್ ಎರಡೂ ಕೂಡ ಸೇಮ್ ಜೀನಸ್ಗೆ ಸೇರಿದೆ, ಅದು ಪ್ಯಾಂಥೆರಾ. ಈಗ ಇದ್ರದ್ದು ಸೈಂಟಿಫಿಕ್ ನೇಮ್ ಏನು ಅಂತ ತಿಳ್ಕೊಂಬಿಡಿ, ಯಾಕೆಂತಂದ್ರೆ ಅಲ್ಲೇ ಪ್ಯಾಂಥೆರಾ ಅಂತ ಬರ್ದಿದ್ದೀನಿ. ಹಾಫ್ ಆಫ್ ದ ಸೈಂಟಿಫಿಕ್ ನೇಮ್ ಇಸ್ ಓಪೋ. ಪ್ಯಾಂಥೆರಾ ಟೈಗ್ರಿಸ್. ಓಕೆ, ಪ್ಯಾಂಥೆರಾ ಟೈಗ್ರಿಸ್ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ಟೈಗರ್. ಪ್ಯಾಂಥೆರಾ ಲಿಯೋ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ಲಯನ್. ಸೊ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಪ್ಯಾಂಥೆರಾ ಎರಡಕ್ಕೂ ನಾವೇನು ವರ್ಡ್ ಯೂಸ್ ಮಾಡಿದ್ದೀವಿ, ಜೀನಸ್ ಸೇಮ್ ಪ್ಯಾಂಥೆರಾ ಅನ್ನೋ ಜೀನಸ್ನ ಯೂಸ್ ಮಾಡಿದ್ದೀವಿ. ಸೈಂಟಿಫಿಕ್ ನೇಮ್ ಬರೆಯುವಾಗ ಜೀನಸ್ ಮತ್ತು ಸ್ಪೀಷೀಸ್ ಎರಡೂ ಕೂಡ ನಾವು ಯೂಸ್ ಮಾಡ್ತಿದ್ದೀವಲ್ವಾ ವರ್ಡ್ನ. ಸೊ ಹಾಗಾಗಿ ಇಲ್ಲಿ ಸೇಮ್ ಜೀನಸ್ಸೇ ಬರುತ್ತೆ. ಯಾಕೆಂದರೆ ಇದು ಆಲ್ಮೋಸ್ಟ್ ಸಿಮಿಲರ್ ಅಥವಾ ಆಲ್ಮೋಸ್ಟ್ ರಿಲೇಟೆಡ್ ಸ್ಪೀಷೀಸ್ಗಳು. ಅದೇ ನೀವು ಇಲ್ಲಿಗೆ ಬಂದರೆ, ಕ್ಯಾಟ್ಗೆ ಬಂದರೆ ಇದು ಸೇಮ್ ಜೀನಸ್ ಅಲ್ಲ. ಯಾಕೆಂದರೆ ಇದಕ್ಕೂ ಈ ಕಾಡಲ್ಲಿರುವಂಥ ಈ ಪ್ರಾಣಿಗೂ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಕಾಣುವಂಥ ಈ ಬೆಕ್ಕಿಗೂ ತುಂಬಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ. ಆಲ್ಮೋಸ್ಟ್ ಸೇಮ್ ಟೈಪಲ್ಲೇ ಅದು ಬಾಡಿ ಸ್ಟ್ರಕ್ಚರ್ ಇರ್ಬೋದು, ನಡೆಯೋ ರೀತಿ ಅದೆಲ್ಲ ಸೇಮ್ ಇರ್ಬೋದು, ಬಟ್ ಸ್ಟಿಲ್ ಇದ್ರದ್ದು ಫೀಚರ್ ಚಿಕ್ಕದು, ಇದ್ರದ್ದು ಫೀಚರ್ ದೊಡ್ಡದು. ಇದು ಸೈಜಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಇದ್ರದ್ದು ಹಾಗಲ್ಲ, ಇದು ಸೈಜ್ ತುಂಬಾ ಚಿಕ್ಕದು. ಸೊ ಸ್ವಲ್ಪ ಸಿಮಿಲಾರಿಟಿ ಇಲ್ಲಿ ನೋಡ್ಬೋದು ನಾವು, ಬಟ್ ಹಾಗಂತ ತುಂಬ ಸಿಮಿಲಾರಿಟಿ ಕಾಣಲ್ಲ. ತುಂಬ ಸಿಮಿಲಾರಿಟಿ ಕಾಣಿಸ್ತಿರೋದು ಇದರೆರಡರ ಮಧ್ಯೆ. ಸೊ ಹಾಗಾಗಿ ಇದು ಸೇಮ್ ಜೀನಸ್ಗೆ ಬರುತ್ತೆ. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ತುಂಬ ಸ್ವಲ್ಪ ಸಿಮಿಲಾರಿಟಿಗಳು, ಯಾವೆರಡು ಸ್ಪೀಷೀಸ್ಗಳು ತುಂಬಾ ಹೋಲ್ತಾ ಇದೆ ಅದನ್ನೆಲ್ಲ ಒಂದೇ ಜೀನಸ್ಗೆ ಹಾಕಿದ್ದೀವಿ. ಇಲ್ಲಿ ನಾನು ತೊಗೊಂಡಿರೋಂಥ ಎಕ್ಸಾಂಪಲ್ ಟೈಗರ್ ಮತ್ತು ಲಯನ್ ಎರಡೂ ಪ್ಯಾಂಥೆರಾ ಅನ್ನೋ ಜೀನಸ್ಗೆ ಸೇರಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಯಾವುದು? ಸ್ಪೀಷೀಸ್ ಆಯಿತು, ಜೀನಸ್ ಆಯಿತು, ಫ್ಯಾಮಿಲಿ ನೆಕ್ಸ್ಟ್. ಹೀಗೇನೆ ಪ್ರತಿಯೊಂದು ಸ್ಟೇಜಲ್ಲೂ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗಾನಿಸಮ್ಸ್ನ ನಾವಿಲ್ಲಿ ನೋಡ್ತಾ ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಏನಿದೆ ಫ್ಯಾಮಿಲಿ ಅನ್ನೋದು. ಈ ಫ್ಯಾಮಿಲಿಲಿ ಗ್ರೂಪ್ ಆಫ್ ರಿಲೇಟೆಡ್ ಜೀನಸ್, ಈ ಜೀನಸ್ ಇದು ಒಂದು ಜೀನಸ್ಸಾ, ಇದೇ ಥರ ಇನ್ನೊಂದು ಜೀನಸ್ನ ನಾವು ಬರೆಯೋಣ. ಯಾವುದು ಅಂತಂದರೆ ಈ ಕ್ಯಾಟ್ನ ತಗೊಳ್ಳೋಣ. ಕ್ಯಾಟ್ ಯಾವುದಕ್ಕೆ ಯಾವ ಜೀನಸ್ಗೆ ಸೇರಿರುತ್ತೆ ಅಂತಂದರೆ ಫೆಲಿಸ್ ಅನ್ನೋ ಒಂದು ಜೀನಸ್ಗೆ ಸೇರಿದೆ. ಸೊ ಇದ್ರದ್ದು ಸೈಂಟಿಫಿಕ್ ನೇಮ್ ಏನಂದರೆ ಫೆಲಿಸ್ ಕ್ಯಾಟಸ್ ಅಥವಾ ಫೆಲಿಸ್ ಡೊಮೆಸ್ಟಿಕಸ್. ಎರಡು ಥರನೂ ನಾವು ಹೇಳ್ಬೋದು. ಬೇರೆ ಬೇರೆ ಸ್ಪೀಷೀಸ್ ಇದು, ಮೀನ್ಸ್ ಸಿಮಿಲಾರಿಟಿ ಇರುವಂಥ ಬೇರೆ ಬೇರೆ ಸ್ಪೀಷೀಸ್. ಒಂದು ಕಾಡಬೇಕು, ಒಂದು ನಾಡಬೇಕು, ಈ ಥರ. ಸೊ ಫೆಲಿಸ್ ಕ್ಯಾಟಸ್ ಏನಿದೆ ಇದು ಒಂದು ಇದು ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್. ಈ ಫೆಲಿಸ್ ಅನ್ನೋದೇನು ಜೀನಸ್. ಸೊ ಇದು ಒಂದು ಜೀನಸ್, ಹಾಗೆ ಇದು ಒಂದು ಪ್ಯಾಂಥೆರಾ ಅನ್ನೋದೊಂದು ಜೀನಸ್. ನಾನು ಆಗಲೇ ಹೇಳಿದೆ ಇದ್ರದ್ದು ಬಾಡಿ ಸ್ಟ್ರಕ್ಚರ್ ಆಲ್ಮೋಸ್ಟ್ ಟೈಗರ್ ಥರನೇ ಇದೆ ಅಂತ ಹೇಳ್ದೆ ಅಲ್ವಾ. ಬರೀ ಸೈಜಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ನಮಗೆ ಕಾಣೋದು. ಸೊ ಹಾಗಾಗಿ ಇದೆರಡೂ ಸ್ವಲ್ಪ ಈ ಮೂರು ಕೂಡ ಸ್ವಲ್ಪ ಹೋಲಿಕೆ ಇರೋದ್ರಿಂದ ಈ ಮೂರು ಕೂಡ ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಯಾವ ಫ್ಯಾಮಿಲಿ ಅಂದರೆ ಫೆಲಿಡೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೇ ಎಕ್ಸಾಂಪಲ್ಗಳನ್ನ ತೊಗೊಂಡಿರೋದ್ರಿಂದ ನಾನು ಅದೇ ಎಕ್ಸಾಂಪಲ್ ತೊಗೊಂಡು ನಿಮಗೆ ಆದಷ್ಟು ಸಿಂಪಲ್ ವೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ಕನ್ಫ್ಯೂಸ್ ಆಗಲ್ಲ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸೊ ಈ ಕ್ಯಾಟ್ ಏನಿದೆ ಸೈಂಟಿಫಿಕ್ ನೇಮ್ ಏನು ಫೆಲಿಸ್ ಕ್ಯಾಟಸ್ ಅಂತ ಹೇಳಿದೆ ಅಲ್ವಾ. ಸೊ ಫೆಲಿಸ್ ಅನ್ನೋದು ಜೀನಸ್ ನೇಮ್. ಇದೊಂದು ಜೀನಸ್, ಇದೊಂದು ಜೀನಸ್. ಈ ಎರಡೂ ಜೀನಸ್ಗಳು ಒಂದೇ ಕಾಮನ್ ಫ್ಯಾಮಿಲಿಗೆ ಸೇರಿದೆ. ಆ ಫ್ಯಾಮಿಲಿ ಯಾವುದು? ಫೆಲಿಡೆ. ಸೊ ಬಿಕಾಸ್ ಇಟ್ ಈಸ್ ಶೇರಿಂಗ್ ಸಿಮಿಲರ್ ಅಥವಾ ರಿಲೇಟೆಡ್ ಕ್ಯಾರೆಕ್ಟರ್ಸ್, ದೇ ಆರ್ ಪುಟ್ ಇನ್ ಟು ದ ಸೇಮ್ ಫ್ಯಾಮಿಲಿ, ದಟ್ ಈಸ್ ಫೆಲಿಡೆ. ಸೊ ಇಲ್ಲಿ ಅರ್ಥ ಆಯ್ತಾ ಫ್ಯಾಮಿಲಿ ಅಂದ್ರೇನು? ಸೊ ಈಗ ಗ್ರೂಪ್ ವೈಸ್ ನಾವು ಓದ್ತಾ ಹೋಗ್ತಾ ಇದೀವಿ. ನೆಕ್ಸ್ಟ್ ಆರ್ಡರಿಗೆ ಬರೋಣ. ಈಗ ಆರ್ಡರ್ನ ಕಲಿಯುವಾಗ ಸೇಮ್ ಈಗ ಏನು ಡೆಫಿನೇಷನ್ ನಾನು ಹೇಳ್ತಾ ಬಂದಿದ್ದೀನಿ, ಸ್ಪೀಷೀಸಿಂದ ಸ್ಟಾರ್ಟ್ ಮಾಡಿ ಜೀನಸ್ಸಿಂದ ನೆಕ್ಸ್ಟ್ ಜೀನಸ್ ಫ್ಯಾಮಿಲಿ ಕವರ್ ಮಾಡ್ಕೊಂಡು ಬಂದಿದ್ದಿಲ್ಲ, ಸೇಮ್ ಡೆಫಿನೇಷನ್ ಆರ್ಡರ್ಗೂ ಬರುತ್ತೆ. ಇಟ್ ಈಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ. ನೀವೀಗ ಏನು ಆರ್ಡರ್ನ ಕಲಿತಿದ್ದೀರಾ ಅಂದರೆ ಅದರ ಕೆಳಗಡೆದು ವರ್ಡ್ ಯೂಸ್ ಮಾಡಬೇಕು, ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ. ಇದು ಫ್ಯಾಮಿಲಿಗೆ ಡೆಫಿನೇಷನ್ ಬರಿತಿದ್ದೀರಾ ಅಂದರೆ ಗ್ರೂಪ್ ಆಫ್ ರಿಲೇಟೆಡ್ ಜೀನಸ್. ಜೀನಸ್ಗೆ ಬರಿತಿದ್ದೀರಾ ಅಂದರೆ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಷೀಸ್. ಇಷ್ಟೇ ಸಿಂಪಲ್ ಆಗಿದೆ ಡೆಫಿನೇಷನ್ನು. ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಕೆಲವರು ಏನು ಅನ್ಕೊಂಡ್ಬಿಡ್ತಾರೆ, ಓ ಇದು ತುಂಬ ಕಷ್ಟ ಇದೆಪ್ಪ ಅಂತ. ಏನು ಕಷ್ಟ ಇಲ್ಲ. ಈಗ ಏನು ಹೇಳ್ತಿದ್ದೀನಿ ಅದೇ ಥರ ಸಿಂಪಲಾಗಿ ನೀವು ಕಲ್ತ್ಕೊಳ್ಳಿ. ಸೊ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ ಏನಿದೆ ಅದನ್ನು ಆರ್ಡರ್ ಅಂತ ನಾವು ಹೇಳ್ತೀವಿ. ಈಗ ಆರ್ಡರ್ಗೆ ಎಕ್ಸಾಂಪಲ್ ಕೊಡಬೇಕಲ್ವಾ. ಯಾವುದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಕಾರ್ನಿವೋರಾನ ಎಕ್ಸಾಂಪಲ್ ತೊಗೊಳ್ಳೋಣ. ಕಾರ್ನಿವೋರಾ ಅನ್ನೋದು ಒಂದು ಆರ್ಡರ್.
ಸೊ ಇಲ್ಲಿ ಕಾರ್ನಿವೋರಾ ಅಂತ ಹೇಳುವಾಗಲೇ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಕಾರ್ನಿವೋರಸ್ ಆರ್ಗ್ಯಾನಿಸಮ್ಸ್ ಅಥವಾ ಕಾರ್ನಿವೋರಸ್ ಅನಿಮಲ್ ಅಂತ ಕಲ್ತಿದ್ದೀರಾ ಅಲ್ವಾ ನೀವು ಲೋವರ್ ಕ್ಲಾಸಲ್ಲಿ ನಿಮ್ಮ ಸ್ಕೂಲ್ ಲೆವೆಲಲ್ಲಿ. ಕಾರ್ನಿವೋರಸ್ ಅನಿಮಲ್ ಅಂದರೆ ಏನು, ಯಾವುದೋ ಒಂದು ಮೀಟ್ನ ತಿನ್ನುತ್ತೆ, ಅದು ಕಾರ್ನಿವೋರ್ಸ್. ಸೊ ಇಲ್ಲಿ ಮೀಟನ್ನ ತಿನ್ನುವಂಥದ್ದು ಈ ಮೂರು ತಿನ್ನುತ್ತೆ. ನೀವು ನೋಡಿದ್ದೀರಾ, ಕ್ಯಾಟು ತಿನ್ನುತ್ತೆ, ಟೈಗರು ತಿನ್ನುತ್ತೆ, ಲಯನ್. ಟೈಗರ್ ಲಯನ್ ಆಬ್ವಿಯಸ್ಲಿ ಇದು ಮೀಟ್ ತಿನ್ನೋದು, ಸೊ ಅದು ಕಾರ್ನಿವೋರಸ್. ಕ್ಯಾಟ್ ನಿಮಗೆ ಹರ್ಬಿವೋರ್ಸ್ ಆಗಿನೂ, ಅಂದರೆ ಹರ್ಬಿವೋರ್ ಅಂತ ಹೇಳೋಕ್ಕಾಗಲ್ಲ, ಅದು ಮೀನ್ಸ್ ವೆಜ್ನೂ ತಿನ್ನುತ್ತೆ ಹಾಗೆ ನಾನ್ ವೆಜ್ನೂ ತಿನ್ನುತ್ತೆ. ಸೊ ಮೇನ್ ಆಗಿ ನಾನ್ ವೆಜ್ನ ಅದು ಇಷ್ಟಪಡೋದು. ಸೊ ಕಾರ್ನಿವೋರ್, ಓಕೆ, ಇಟ್ ಬಿಲಾಂಗ್ಸ್ ಟು ಕಾರ್ನಿವೋರಾ ಬಿಕಾಸ್ ಎಲ್ಲನೂ ಕೂಡ ನಾನ್ ವೆಜ್ ತಿನ್ನುವಂಥ ಆರ್ಗ್ಯಾನಿಸಮ್ಸ್ಗಳು ಅಥವಾ ಅನಿಮಲ್ಸ್ಗಳು. ಅದೇ ಗ್ರೂಪಿಗೆ ಇನ್ನೊಂದು ಆ್ಯಡ್ ಆಗ್ತಿದೆ, ಯಾಕೆಂದರೆ ಇದು ಕೂಡ ಒನ್ ಆಫ್ ದ ಫ್ಯಾಮಿಲಿ, ರಿಲೇಟೆಡ್ ಫ್ಯಾಮಿಲಿ. ಯಾವುದು ಅಂದರೆ ಕೆನಿಡೆ. ಇದು ಯಾವುದಪ್ಪ ಹೊಸದಾಗಿ ಆ್ಯಡ್ ಆಯಿತು ಅಂತ ಅನ್ಕೋಬೇಡಿ, ಇದು ಕ್ಯಾನಿಸ್ ಅನ್ನೋ ಜೀನಸ್ಗೆ ಸೇರಿದೆ, ಡಾಗ್. ಓಕೆ, ಕ್ಯಾನಿಸ್ ಇಸ್ ಅ ಜೀನಸ್ ನೇಮ್ ಆ್ಯಂಡ್ ಕೆನಿಡೆ ಇಸ್ ಅ ಫ್ಯಾಮಿಲಿ ನೇಮ್. ಓಕೆ, ಸೊ ಈ ಕ್ಯಾನಿಡೆ ಮತ್ತು ಫೆಲಿಡೆ ಎರಡೂ ಕೂಡ ಸೇಮ್ ಆರ್ಡರ್ಗೆ ಸೇರಿರುತ್ತೆ. ಯಾವುದು ಆರ್ಡರ್ ಅಂದರೆ ಕಾರ್ನಿವೋರಾ, ಆರ್ಡರ್ ಕಾರ್ನಿವೋರಾ. ಸೊ ಈಗೆಲ್ಲ ಗೊತ್ತಾಯ್ತಾ ಸಿಮಿಲಾರಿಟಿ? ಒಂದು ಕಾರ್ನಿವೋರಾ ಗ್ರೂಪ್ಗೆ, ನಾನ್ ವೆಜ್ ತಿನ್ನುವಂಥ ಗ್ರೂಪ್ಗೆ ಯಾವುದೆಲ್ಲ ಆ್ಯಡ್ ಆಗಿದೆ? ಡಾಗ್, ಕ್ಯಾಟ್, ಟೈಗರ್, ಲಯನ್ ಇದೆಲ್ಲ ಆ್ಯಡ್ ಆಗೋಯ್ತು. ಯಾಕೆಂದರೆ ಎಲ್ಲ ಒಂದೇ ಗ್ರೂಪಿಗೆ ಬಂತಲ್ಲ, ಈಗ ಎಲ್ಲನೂ ನಾನ್ ವೆಜ್ ತಿನ್ನುತ್ತಲ್ಲ, ಸೊ ಹಾಗಾಗಿ ಒಂದೇ ಗ್ರೂಪಿಗೆ ಬಂತು. ನೆಕ್ಸ್ಟ್ ಏನು ನೋಡಬೇಕು? ಆರ್ಡರ್ ಆದಮೇಲೆ ಕ್ಲಾಸ್. ಸೊ ಕ್ಲಾಸ್, ಈಗ ಯಾವುದಪ್ಪ ಕ್ಲಾಸ್ನ ಓದೋಣ ಅಂತಂದರೆ ಕ್ಲಾಸ್ ಮೆಮೇಲಿಯಾನ ನೋಡೋಣ. ಕ್ಲಾಸ್ ಮೆಮೇಲಿಯಾ. ಓಕೆ, ಸೊ ಕ್ಲಾಸ್ ಮೆಮೇಲಿಯಾ ಅಂತಂದರೆ ಇದಕ್ಕೆ ಯಾವುದೆಲ್ಲ ರಿಲೇಟೆಡ್ ಏನಾಗಬೇಕು? ಇದನ್ನ ಡೆಫಿನೇಷನ್ ಹೇಗೆ ಬರೀತೀರಾ? ನಾನು ಆಲ್ರೆಡಿ ಕ್ಲೂ ಕೊಟ್ಟಿದ್ದೀನಿ ನಿಮಗೆ. ಇಟ್ ಈಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್. ಓಕೆ ಅಲ್ವಾ? ಇಟ್ಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗ್ಯಾನಿಸಮ್ ವಿಚ್ ಬಿಲಾಂಗ್ ಟು ದ ಸೇಮ್ ಆರ್ಡರ್. ಓಕೆ, ಸೇಮ್ ಆರ್ಡರ್ಗೆ ಸೇರಿರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳು, ರಿಲೇಟೆಡ್ ಆರ್ಗ್ಯಾನಿಸಮ್ಸ್ಗಳು ಕಾಮನ್ ಕ್ಲಾಸ್ಗೆ ಬಿಲಾಂಗ್ ಆಗಿರುತ್ತೆ. ಇದು ಮೆಮೇಲಿಯಾ. ಈಗ ಯಾವ್ಯಾವುದು? ಇಲ್ಲಿ ಒಂದಿದೆ, ಕಾರ್ನಿವೋರಾ ಒಂದಿದೆ, ಇದ್ರ ಜೊತೆ ಇನ್ನೊಂದು ಸೇರ್ಬೇಕಲ್ವಾ? ಎಕ್ಸಾಂಪಲ್ ಪ್ರೈಮೇಟ. ಯಾವುದಿದು ಪ್ರೈಮೇಟ? ಎಲ್ಲಿಂದ ಆ್ಯಡ್ ಆಯಿತು ಅಂದರೆ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ದು ಸೈಂಟಿಫಿಕ್ ನಿಮಗೆ ಗೊತ್ತೇ ಇದೆ. ಯಾವ ಜೀನಸ್ ಅದು? ಹೋಮೋ ಜೀನಸ್. ಓಕೆ, ಹೋಮೋ ಅನ್ನೋದು ಜೀನಸ್ ನೇಮ್, ಸೆಪಿಯನ್ ಅನ್ನೋದು ಸ್ಪೀಷೀಸ್ ನೇಮ್. ಸೊ ಹೋಮೋ ಇಲ್ಲಿ ಏನಾಯಿತು? ಜೀನಸ್ ನೇಮ್ ಆಯಿತು. ಸೊ ಇಲ್ಲಿ ಯಾವ್ಯಾವ್ದೆಲ್ಲ ಜೀನಸ್ ನೋಡ್ತಿದ್ದೀರಾ ನೀವು? ಹ್ಯೂಮನ್ ಬೀಯಿಂಗ್ದು ಹೋಮೋ, ಡಾಗ್ದು ಕ್ಯಾನಿಸ್, ಕ್ಯಾಟ್ದು ಫೆಲಿಸ್, ಟೈಗರ್ ಮತ್ತು ಲಯನ್ದು ಪ್ಯಾಂಥರ್. ನೆಕ್ಸ್ಟ್, ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ? ಹೋಮಿನಿಡೆ. ಹೋಮಿನಿಡೆ ಅನ್ನೋ ಫ್ಯಾಮಿಲಿಗೆ ಸೇರಿರುವಂಥ ಇದು ಆರ್ಗ್ಯಾನಿಸಮ್, ಇದು ಹ್ಯೂಮನ್ ಬೀಯಿಂಗ್ಸ್. ಓಕೆ, ಈ ಹೋಮಿನಿಡೆ ಯಾವ ಆರ್ಡರ್ಗೆ ಸೇರಿದೆ ಅಂತಂದರೆ ಆರ್ಡರ್ ಪ್ರೈಮೇಟಾ. ಓಕೆನಾ, ಅರ್ಥ ಆಗ್ತಿದೆಯಾ? ಸೊ ಈ ಆರ್ಡರ್ ಪ್ರೈಮೇಟಾಗೆ ನಮ್ಗೆ ಆರ್ಡರ್ ಸಿಕ್ತು. ಈ ಆರ್ಡರ್ ಮತ್ತು ಈ ಕಾರ್ನಿವೋರಾ ಅನ್ನೋದು ಇದು ಎರಡಕ್ಕೂ ಸಿಮಿಲಾರಿಟಿ ಇದೆ. ಹೇಗೆ ಸಿಮಿಲಾರಿಟಿ ಅಂದರೆ ಎರಡೂ ಕೂಡ ಮ್ಯಾಮಲ್ಸ್. ಓಕೆ, ಮೆಮೇಲಿಯಾ ಇಸ್ ನಥಿಂಗ್ ಬಟ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಂದರೆ ಏನು? ಮೇನ್ ಆಗಿ ಮ್ಯಾಮರಿ ಗ್ಲ್ಯಾಂಡ್, ಒಂದು ಯಂಗರ್ ವರ್ಮ್ಸ್ನ ಫೀಡ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಆರ್ಗ್ಯಾನಿಸಮಲ್ಲಿ, ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ನೀವು ಎಲ್ಲ ಆರ್ಗ್ಯಾನಿಸಮಲ್ಲೂ, ಕ್ಯಾಟಲ್ಲೂ, ಡಾಗ್, ಕ್ಯಾಟ್, ಟೈಗರ್, ಲಯನ್ ಎಲ್ಲದರಲ್ಲೂ ಮ್ಯಾಮರಿ ಗ್ಲ್ಯಾಂಡ್ ನೋಡಿದ್ದೀರಾ? ಒಂದು ಮಗು ಹಾಲು ಕುಡಿಲಿಕ್ಕೆ ಯೂಸ್ ಮಾಡುವಂಥ ಒಂದು ಪಾರ್ಟ್ ಏನಿದೆ ಅದನ್ನು ಮ್ಯಾಮರಿ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ವಾ? ಸೊ ಎಲ್ಲದರಲ್ಲೂ ಇದು ಕಾಮನ್ ಆಗಿ ಮ್ಯಾಮಲ್ಸಲ್ಲಿ ಇರುತ್ತೆ ಅಲ್ವಾ? ಸೊ ಅದೇ ಇದು ಮೆಮೇಲಿಯಾ, ಕ್ಲಾಸ್ ಮೆಮೇಲಿಯಾ. ಓಕೆ, ಫೈಲಮ್ ಈಗ ನೋಡಬೇಕು. ಫೈಲಮ್ನ ಹೇಗೆ ಡಿವೈಡ್ ಮಾಡ್ತೀರಾ? ಬಿಕಾಸ್ ಐ ಆಮ್ ಯೂಸಿಂಗ್ ಆಲ್ ಅನಿಮಲ್ಸ್. ಇದು ಅನಿಮಲ್ ಕ್ಯಾಟಗರಿ ಆಗಿರೋದ್ರಿಂದ ಫೈಲಮ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಅದೇ ಪ್ಲಾಂಟ್ ಕ್ಯಾಟಗರಿ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಡಿವಿಷನ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಪ್ಲಾಂಟ್ ತೊಗೊಂಡಿಲ್ಲ ಎಕ್ಸಾಂಪಲ್. ನಾವು ಯಾವ ಎಕ್ಸಾಂಪಲ್ ತೊಗೊಂಡಿದ್ದೀವಿ? ಅನಿಮಲ್ ಎಕ್ಸಾಂಪಲ್ ತೊಗೊಂಡಿರೋದ್ರಿಂದ ಫೈಲಮ್ ಅಂತಲೇ ಯೂಸ್ ಮಾಡಬೇಕು. ಈ ಎಲ್ಲ ಏನು ಆರ್ಗ್ಯಾನಿಸಮ್ ನಾನು ತೊಗೊಂಡಿದ್ದೀನಿ, ಈ ಎಲ್ಲ ಆರ್ಗ್ಯಾನಿಸಮ್ ಒಂದು ಕಾಮನ್ ಫೈಲಮ್ಗೆ ಸೇರಿರುತ್ತೆ. ಅದೇ ಫೈಲಮ್ ಕಾರ್ಡೇಟಾ. ಓಕೆ, ಸೊ ಫೈಲಮ್ ಕಾರ್ಡೇಟಾ. ಸೊ ಇಲ್ಲಿ ನೀವು ಬೇಕಿದ್ರೆ ಬೇರೆ ಆರ್ಗ್ಯಾನಿಸಮ್ಸ್ ಏನಿದೆ, ಇಲ್ಲಿ ನಾನು ತೊಗೊಂಡ್ರೆ ಎಕ್ಸಾಂಪಲ್ ಮ್ಯಾಮಲ್ಸ್ನ ಮಾತ್ರ. ಮ್ಯಾಮಲ್ಸ್ನ ಬಿಟ್ಟು ಬೇರೆ ಯಾವುದಾದಿದೆ ಅಂತಂದರೆ ಏವ್ಸ್ ಇದೆ, ರೆಪ್ಟೈಲ್ಸ್ ಇದೆ. ಇದೆಲ್ಲನೂ ನೀವು ಇಲ್ಲಿ ಬರೆದ್ರೆ, ಕ್ಲಾಸಿಗೆ ಬರೆದ್ರೆ ಅದೆಲ್ಲ ಸೇಮ್ ಫೈಲಮ್ಗೆ ಸೇರಿರುತ್ತೆ. ಅದು ಫೈಲಮ್ ಕಾರ್ಡೇಟಾ. ಬಟ್ ನಾವು ಆ ಯಾವ ಎಕ್ಸಾಂಪಲ್ನು ತೊಗೊಂಡಿಲ್ದಿರೋದ್ರಿಂದ ನಾನು ಇಲ್ಲಿ ತೋರಿಸ್ತಿಲ್ಲ. ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಮ್ಯಾಮಲ್ಸ್ ಆಯ್ತಲ್ವಾ. ನೆಕ್ಸ್ಟ್ ರೆಪ್ಟೈಲ್ಸ್ ಅಂದರೆ ಈ ಸ್ನೇಕ್ ಆಗಿರ್ಬೋದು, ಲಿಸರ್ಡ್ ಆಗಿರ್ಬೋದು, ಅದೆಲ್ಲ ಏನಿದೆ ಅದೆಲ್ಲ ರೆಪ್ಟೈಲ್ಸ್ ಆಗುತ್ತೆ. ಅದು ಕೂಡ ಸೇಮ್ ಫೈಲಮ್ಗೆ ಸೇರ್ಕೊಳ್ಳುತ್ತೆ. ಯಾವ ಫೈಲಮ್ ಅಂದರೆ ಕಾರ್ಡೇಟಾ ಫೈಲಮ್. ಅಲ್ಟಿಮೇಟ್ಲಿ ಏನೇನೆಲ್ಲ ಓದ್ತಿದ್ದೀರಾ ಎಲ್ಲಾನು ಒಂದೇ ಕಿಂಗ್ಡಮ್ಗೆ ಸೇರ್ಕೊಳ್ತಿದೆ.
ಯಾವುದು ಅಂದರೆ ಅನಿಮಲ್ ಕಿಂಗ್ಡಮ್. ನೋಡಿ, ಇಷ್ಟೊಂದು ಡಿಫ್ರೆನ್ಸ್ ಇದ್ದರೂ ಕೂಡ ಪ್ರತಿಯೊಂದು ಸ್ಪೀಷೀಸಲ್ಲೂ ಅಲ್ಟಿಮೇಟ್ಲಿ ನಾವು ಅನಿಮಲ್ಸ್. ಈವನ್ ಪ್ರಾಣಿನ ನೀನು ಅಂತ ನಾವು ಬೈತೀವಲ್ವಾ, ಎಸ್ ಡೆಫಿನೆಟ್ಲಿ ನಾವು ಪ್ರಾಣಿ. ಓಕೆ, ನಾವು ಅನಿಮಲ್ ಕ್ಯಾಟಗರಿಗೆ ನಾವು ಸೇರಿರುವಂಥ ಒಂದು ಜೀವಿಗಳು ನಾವು. ಸೊ ಹಾಗಾಗಿ ಪ್ರಾಣಿ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲರೂ ಪ್ರಾಣಿಗಳೇ. ಅದೇ ನೀವು ಪ್ಲ್ಯಾಂಟ್ ಎಕ್ಸಾಂಪಲ್ಗಳನ್ನ ತೊಗೊಂಡ್ರೆ ಆವಾಗ ಏನಾಗುತ್ತೆ, ಕಿಂಗ್ಡಮ್ ಪ್ಲ್ಯಾಂಟೇ ಅಂತ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಎಕ್ಸಾಂಪಲ್ಗಳನ್ನ ತೊಗೊಂಡಿರೋದು ನಿಮ್ಮ NCERTಲಿ 2 ಕಿಂಗ್ಡಮ್ಗಳನ್ನ ಮಾತ್ರ ಇಲ್ಲಿ ಓದ್ಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಅನಿಮಲ್ ಕಿಂಗ್ಡಮ್ ಮತ್ತು ಇನ್ನೊಂದು ಪ್ಲ್ಯಾಂಟ್ ಕಿಂಗ್ಡಮ್. ಅದು ಬಿಟ್ಟು ಉಳಿದಿರೋವಂಥ 3 ಕಿಂಗ್ಡಮ್ಸ್ ಏನಿದೆ ಅದನ್ನು ನೀವು ನೆಕ್ಸ್ಟ್ ಲೆಸನ್ ಏನಿದೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಲ್ಲಿ ಕಲಿತೀರಾ. ಈ ಥರ ಇರಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಆ ಲೆಸನ್ ನಾನು ಸ್ಟಾರ್ಟ್ ಮಾಡಿದಾಗ ನಿಮಗೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಅನಿಮಲ್ಸ್ ಬಗ್ಗೆ. ಸೊ ಅಲ್ಟಿಮೇಟ್ಲಿ ನಾವು ಇದು ರೀಚ್ ಆಗೋದು ಅನಿಮಲ್ ಕಿಂಗ್ಡಮ್ಗೆ. ಈಗ ಸಪೋಸ್ ನಾವು ಪ್ಲ್ಯಾಂಟ್ ಎಕ್ಸಾಂಪಲ್ನ ತೊಗೊಂಡ್ರೆ, ಸೊ ಇದಿಷ್ಟು ಏನಿದೆ ಇದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೀಗೆ ನೀಟಾಗಿ ಬರೆದಿದ್ದೀನಿ. ಇದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಇದೇನು ಫೈಲಮ್, ಇದು ಕ್ಲಾಸ್, ಇದು ಆರ್ಡರ್, ಇದು ಫ್ಯಾಮಿಲಿ, ಇದು ಜೀನಸ್, ಇದು ಸ್ಪೀಷೀಸ್ದು ನಾನು ಇಲ್ಲಿ ಹೆಸರುಗಳನ್ನ ಎಕ್ಸಾಕ್ಟ್ ಸೈಂಟಿಫಿಕ್ ನೇಮ್ ಬರ್ದಿಲ್ಲ, ಬಟ್ ಕಾಮನ್ ನೇಮ್ ಬರ್ದಿದ್ದೀನಿ. ಸೊ ಇಷ್ಟು ಏನು ನೋಡಿದಿರಲ್ಲ ಫೈಲಮ್ ಟು ಸ್ಪೀಷೀಸ್, ಇದ್ರ ಬಗ್ಗೆ ನಿಮಗೆ ಈಗ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಪ್ಲ್ಯಾಂಟ್ ಎಕ್ಸಾಂಪಲ್ಗಳು. ಓಕೆ, ಪ್ಲ್ಯಾಂಟ್ ಎಕ್ಸಾಂಪಲ್ ನಿಮಗೆ ಸ್ಟಾರ್ಟ್ ಆಗೋದೆ ಆರ್ಡರಿಂದ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದರೆ ಆರ್ಡರ್ಗಿಂತ ಮುಂಚೆ ಏನಿದೆಯಲ್ಲ ಈ ಫ್ಯಾಮಿಲಿ, ಜೀನಸ್, ಸ್ಪೀಷಸ್ ಇದಿದೆ. ಬಟ್ ಕ್ಲಾಸ್, ಫೈಲಮ್, ಕಿಂಗ್ಡಮ್ ಇಲ್ಲಿ ಕೊಟ್ಟಿಲ್ಲ. ಕ್ಲಾಸ್ ಬಿಟ್ಟರು ನೀವು ಫೈಲಮ್ ಅಥವಾ ಡಿವಿಷನ್ ಏನಿದೆ, ಫೈಲಮ್ ಅಂತ ಹೇಳೋಕ್ಕಾಗಲ್ಲ ಪ್ಲ್ಯಾಂಟ್ಗೆ, ಡಿವಿಷನ್ ನೋಡ್ಕೊಳ್ಳಿ. ಹಾಗೆ ಕಿಂಗ್ಡಮ್ ಪ್ಲ್ಯಾಂಟ್ ಆಬ್ವಿಯಸ್ಲಿ. ಡಿವಿಷನ್ ಮತ್ತು ಕ್ಲಾಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬಿಕಾಸ್ ನಿಮಗೆಲ್ಲ ವರ್ಡ್ಗಳು ಕನ್ಫ್ಯೂಸ್ ಆಗಿ ನಿಮಗೆ ಕಷ್ಟ ಆಗಿಬಿಡುತ್ತೆ ಅಂತ ಇಲ್ಲಿ ಆರ್ಡರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಕೂಡ ಆರ್ಡರಿಂದನೇ ಕಲಿಯೋಣ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನೀವು ತಿಳ್ಕೊಳ್ಬೇಕು ಅಂದರೆ ಬೇಕಿದ್ರೆ ನೀವು ಉಳಿದಿರೋದೇನಿದೆ ಈ ಕ್ಲಾಸ್ ಆಗಲಿ ಅಥವಾ ಡಿವಿಷನ್ ಆಗಲಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ನೋಡೋಣ ಈಗ ಯಾವ ಆರ್ಡರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಅಂದರೆ ಇಲ್ಲಿ NCERTಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಪಾಲಿಮೋನಿಯಲ್ಸ್. ಓಕೆ, ಪಾಲಿಮೋನಿಯಲ್ಸ್ ಅನ್ನೋದು ಒಂದು ಪ್ಲ್ಯಾಂಟ್, ಇದೊಂದು ಗ್ರೂಪ್ ಆಫ್ ಪ್ಲ್ಯಾಂಟ್. ಸೊ ಈ ಗ್ರೂಪ್ ಆಫ್ ಪ್ಲ್ಯಾಂಟ್ ಏನಿದೆ ಅದರಲ್ಲಿ 3 ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಥವಾ ಡಿಫ್ರೆಂಟ್ ಏನಿದೆ ಫ್ಯಾಮಿಲೀಸ್ ಇದೆ. ಓಕೆ, ಸೊಲನೇಸಿ, ಕನ್ವಾಲ್ವುಲೇಸಿ, ಲೆಗ್ಯುಮಿನೇಸಿ, ಈ ಮೂರನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಸಮ್ ಆಫ್ ದ ಲೆಟರ್ಸ್ ಕಾಮನ್ ಆಗಿ ಕಾಣುತ್ತೆ. ಯಾವುದು ಅಂದರೆ ACEAE. ಇಲ್ಲೂ ನೋಡಿ ACEAE. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ಲ್ಯಾಂಟ್ಸನ್ನು ನೀವು ಯಾವುದೇ ಫ್ಯಾಮಿಲಿ ಐಡೆಂಟಿಫೈ ಮಾಡೋದಕ್ಕೆ ಇದು ಒಂದು ಜಸ್ಟ್ ಟ್ರಿಕ್ಸ್ ಅಂತ ಹೇಳ್ಬೋದು ಅಥವಾ ಕ್ಲೂ ಅಂತ ಹೇಳ್ಬೋದು. ನಿಮಗೆ ಎಷ್ಟೊಂದು ನೇಮ್ಸ್ಗಳನ್ನ ಕೊಟ್ಬಿಟ್ಟು ಆಪ್ಷನಲ್ಲಿ ಇದರಲ್ಲಿ ಫ್ಯಾಮಿಲಿನ ಐಡೆಂಟಿಫೈ ಮಾಡಿ ಅಂದರೆ ಈಸಿಯಾಗಿ ಪ್ಲ್ಯಾಂಟ್ಸ್ಗಳಾಗಿದ್ದರೆ, ಅನಿಮಲ್ಸ್ ಅಲ್ಲ ಪ್ಲ್ಯಾಂಟ್ಸ್ ಆಗಿದ್ದರೆ ACEAE ಎಲ್ಲಿದೆ ಅದು ಪ್ಲ್ಯಾಂಟ್ದು ಫ್ಯಾಮಿಲಿ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದೇ ಯೂಶಲಿ ಏನಾಗುತ್ತೆ ಆರ್ಡ್ರಲ್ಲೂ ಕೂಡ ALES ಅಲ್ಲಿ ಎಂಡ್ ಆಗ್ತಿರುತ್ತೆ. ಮೆಜಾರಿಟಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಆರ್ಡರ್ಗಳು ಪ್ಲ್ಯಾಂಟ್ಗೆ ಸೇರಿರುವಂಥ ಆರ್ಡರ್ಸ್ಗಳೇನಿದೆ ಅದು ALES ಅಲ್ಲಿ ಎಂಡ್ ಆಗ್ತಿರುತ್ತೆ. ಸೊ ಇದೆಲ್ಲ ನಾನು ನಿಮಗೆ ಕೆಲವೊಂದು ಟ್ರಿಕ್ಸ್ಗಳು ಅಥವಾ ಕ್ಲೂಗಳನ್ನ ಕೊಡ್ತಾ ಇರೋದು ಹೇಗೆ ನೀವು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ ಅಂತ. ನೆಕ್ಸ್ಟ್ ಬರೋಣ ಈಗ. ಸೊ ಇದೆಲ್ಲ 3 ಡಿಫ್ರೆಂಟ್ ಫ್ಯಾಮಿಲೀಸ್ಗಳು. ಈ 3 ಡಿಫ್ರೆಂಟ್ ಫ್ಯಾಮಿಲೀಸ್ಗಳೇನಿದೆ ಸೇಮ್ ಆರ್ಡರ್ಗೆ ಸೇರಿರುತ್ತೆ, ಯಾವುದು ಪಾಲಿಮೋನಿಯಲ್ಸ್ಗೆ ಸೇರಿರುತ್ತೆ. ಇದರಲ್ಲಿ ಒಂದನ್ನು ನಾನೀಗ ತೊಗೊಂಡಿದ್ದೀನಿ, ಸೊಲನೇಸಿ. ಏನಿದೆ ಇದರಲ್ಲಿ 3 ಡಿಫ್ರೆಂಟ್ ಜೀನಸ್ಗಳಿದೆ, ಪೆಟುನಿಯಾ, ಸೊಲಾನಮ್ ಮತ್ತು ದತುರಾ. ಈ 3 ಜೀನಸ್, ದೀಸ್ ಆರ್ ದ 3 ಜೀನಸ್ ವಿಚ್ ಬಿಲಾಂಗ್ ಟು ಸೊಲನೇಸಿ. ಸೊ ಈ ಜೀನಸ್ಗಳಲ್ಲಿ ಸೊಲಾನಮ್ನ ತೊಗೊಂಡ್ರೆ ಈ ಸೊಲಾನಮಲ್ಲಿ 3 ಸ್ಪೀಷೀಸ್ನ ನಾವು ನೋಡ್ಬೋದು. ಮೆಲಾಂಜಿಯಾ, ಸೊಲಾನಮ್ ಮೆಲಾಂಜಿಯಾ, ಸೊಲಾನಮ್ ನೈಗ್ರಮ್, ಸೊಲಾನಮ್ ಟ್ಯುಬರೋಸಮ್. ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಸ್ಮಾಲ್ ಲೆಟರ್ನ ಬರ್ಕೊಳ್ಳಿ. ನಾನು ಬರೆಯುವಾಗ ಹೇಗೂ ಸಪ್ರೇಟ್ ಇಲ್ಲಿ ಬರಿತಿದ್ದೀನಲ್ಲ, ಹೇಗೂ ಅಂಡರ್ಲೈನ್ ಎಲ್ಲ ಮಾಡ್ತಾ ಇಲ್ಲ, ಎಕ್ಸಾಕ್ಟ್ ಸೈಂಟಿಫಿಕ್ ನೇಮ್ ಅಲ್ವಲ್ಲ ಅಂತ ಹೇಳಿ ಈ ಥರ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿರೋದು. ಬಟ್ ವೆನ್ ಯು ರೈಟ್ ಎಕ್ಸಾಕ್ಟ್ ಸೈಂಟಿಫಿಕ್ ನೇಮ್ ಈ ಥರ ಮಿಸ್ಟೇಕ್ ಮಾಡೋ ಹಾಗಿಲ್ಲ. ದಿಸ್ ಇಸ್ ನಾಟ್ ಸೈಂಟಿಫಿಕ್ ನೇಮ್, ಜಸ್ಟ್ ಐ ಆಮ್ ರೈಟಿಂಗ್ ದ ಸ್ಪೀಷೀಸ್ ನೇಮ್ ಅಲ್ವಾ. ಸೊ ಹಾಗಾಗಿ ನಾನು ಯೂಸ್ ಮಾಡಿದೆ ಅಷ್ಟೇ. ಸೊ ಈಗ ರಿವರ್ಸ್ ಆರ್ಡರಲ್ಲಿ ನೀವು ನೋಡೋದಾದರೆ ಈ 3 ಸ್ಪೀಷೀಸ್ಗಳು ಒಂದು ಕಾಮನ್ ಜೀನಸ್ಗೆ ಸೇರಿದೆ, ಸೊಲಾನಮ್ ಅನ್ನೋ ಜೀನಸ್. ಈ ಸೊಲಾನಮ್ ಜೊತೆ ದತುರಾ ಮತ್ತು ಪೆಟುನಿಯಾ ಈ 3 ಜೀನಸ್ಗಳು ಕಾಮನ್ ಫ್ಯಾಮಿಲಿಗೆ ಸೇರಿರುತ್ತೆ. ಅದು ಯಾವುದು ಅಂದರೆ ಸೊಲನೇಸಿ. ಓಕೆ,
ಈ ಸೊಲನೇಸಿ, ಕನ್ವಾಲ್ಯುಲೇಸಿ, ಲೆಗ್ಯುಮಿನೇಸಿ ಈ ಎಲ್ಲ ಕೂಡ ಕಾಮನ್ ಆರ್ಡರ್ಗೆ ಸೇರಿದೆ, ಅದು ಪಾಲಿಮೋನಿಯಲ್ಸ್. ಸೊ ರಿವರ್ಸಿಂದ ನೋಡಿದ್ರು ನಿಮ್ಗೆ ಅರ್ಥ ಆಗ್ತಿದೆ ಕಂಪ್ಲೀಟಾಗಿ ಇದೇನಿದೆ ಆರ್ಡರ್, ಕ್ಲಾಸ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್ ಇದೆಲ್ಲ ಏನಿದೆ ಇದನ್ನೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈಸಿ ಆಗಿದೆ, ಕಷ್ಟ ಏನೂ ಇಲ್ಲ. ಇದಾದ ಮೇಲೆ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಟೇಬಲಲ್ಲಿ 4 ಎಕ್ಸಾಂಪಲ್ ಇದೆ, 2 ಅನಿಮಲ್ ಎಕ್ಸಾಂಪಲ್, 2 ಪ್ಲಾಂಟ್ ಎಕ್ಸಾಂಪಲ್. ಅದರಲ್ಲಿ ಏನಿಲ್ಲ, ಸಿಂಪಲ್ ಆಗಿದೆ. ಟೇಬಲ್ನ ನೀವು ನೋಡಿ ಪ್ರತಿಯೊಂದು ಏನಿದೆ ಇಲ್ಲಿ ನಾನು ಹೇಳಿದ್ದೀನಲ್ಲ, ಸ್ಪೀಷೀಸ್ ಮತ್ತು ಜೀನಸ್ ನೇಮ್ ಅದು, ಮತ್ತು ಹಾಗೆ ಫ್ಯಾಮಿಲಿ ನೇಮ್, ಆರ್ಡರ್ ನೇಮ್, ಕ್ಲಾಸ್ ನೇಮ್, ಫೈಲಮ್, ಕಿಂಗ್ಡಮ್ ಎಲ್ಲದರದ್ದು ನೇಮ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಟ್ಯಾಕ್ಸೋನಾಮಿಕ್ ಹೈರಾರ್ಕಿ. ಸೇಮ್ ಇಲ್ಲಿ ಏನು ನೋಡಿದ್ದೀರೋ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅದೇ. ಬಟ್ ಅದನ್ನು ಹೇಗೆ ಕೇಳ್ಬೋದು ಅಂದರೆ ರೈಟ್ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಕೇಳ್ಬೋದು, ಅಥವಾ ಮ್ಯಾನ್ ಅಂತ ಕೇಳ್ಬೋದು. ರೈಟ್ ದ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಆಫ್ ಮ್ಯಾನ್ ಅಂತ ಕೇಳಿದಾಗ ಆ ಮ್ಯಾನ್ಗೆ ಇರುವಂಥ ಎಲ್ಲ ನೇಮ್ಸ್ಗಳೇನಿದೆ, ಸ್ಪೀಷೀಸ್ ನೇಮ್, ಜೀನಸ್ ನೇಮ್, ಫ್ಯಾಮಿಲಿ ನೇಮ್, ಆರ್ಡರ್ ನೇಮ್, ಕ್ಲಾಸ್ ನೇಮ್, ಫೈಲಮ್ ನೇಮ್, ಕಿಂಗ್ಡಮ್ ನೇಮ್ ಇದನ್ನು ಬರೀಬೇಕಾಗುತ್ತೆ ನೀವು. ಅದೇ ನೆಕ್ಸ್ಟ್ ಹೌಸ್ ಫ್ಲೈ ಕೊಟ್ಟಿದ್ದಾರೆ. ಹೌಸ್ ಫ್ಲೈದು ಅಷ್ಟೇ ಸೇಮ್, ನೀವು ಅದೇ ಥರ ನೀವು ಹೈರಾರ್ಕಿನ ಟ್ಯಾಕ್ಸೋನಾಮಿಕಲ್ ಹೈರಾರ್ಕಿನ ಕೇಳಿದ್ರೆ ಬರೀಬೇಕಾಗುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಗೊತ್ತಾ, ಎಕ್ಸಾಕ್ಟಾಗಿ ನಿಮ್ಗೆ ಆರ್ಡರೇ ಬರೀರಿ ಅಂತ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ಬೋದು. ಬಟ್ ಅದೇ ಕಾಂಪಿಟೇಟಿವ್ ಆದರೆ ಹೇಗೆ ಕೇಳ್ತಾರೆ ಅಂದರೆ ಈಗ ಹ್ಯೂಮನ್ ಬೀಯಿಂಗ್ದು ಆರ್ಡರ್ ಇದು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. ಆ 4 ಆಪ್ಷನಲ್ಲಿ ಆರ್ಡರ್ ಯಾವುದು ಅಂತ ನೀವು ಕಂಡುಹಿಡಬೇಕಾಗುತ್ತೆ. ಅಥವಾ ಅವರೇ ಆರ್ಡರ್ನ ಹೆಸರನ್ನ ಕೊಟ್ಬಿಟ್ಟು ಇದು ಯಾವುದು ಕ್ಯಾಟಗರಿ ಅಂತ ಕೇಳ್ಬೋದು, ಅಥವಾ ಟ್ಯಾಕ್ಸನ್ ಅಂತ ಕೇಳ್ಬೋದು. ಸೊ ನೀವು ಎಲ್ಲನೂ ಕಲ್ತಿರಲೇಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ 2 ಪ್ಲ್ಯಾಂಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ವೀಟ್ ಪ್ಲ್ಯಾಂಟ್, ಮ್ಯಾಂಗೋ ಪ್ಲ್ಯಾಂಟ್. ಸೊ ಈ 2 ಪ್ಲ್ಯಾಂಟ್ಗಳದ್ದು ಕೂಡ ಕಂಪ್ಲೀಟಾಗಿ ಏನಿದೆ ಆ ಹೈರಾರ್ಕಿ ಏನಿದೆ ಅದು ಓದಬೇಕಾಗುತ್ತೆ ನೀವು. ಅದರಲ್ಲೇನು ಎಕ್ಸ್ಪ್ಲೇನ್ ಮಾಡೋವಂಥದ್ದೇನಿಲ್ಲ. ಹೆಸರುಗಳನ್ನ ಬೇಕಿದ್ರೆ ನಾನು ಒಂದ್ಸಲಿ ನಿಮಗೆ ಹೇಗೆ ಏನು ಅಂತ, ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಬೇಕಿದ್ರೆ ಒಂದ್ಸಲಿ ಹೇಳ್ತೀನಿ. ಅದು ಬಿಟ್ಟರೆ ನಿಮ್ಗೆ ಬೇರೆ ಏನು ಎಕ್ಸ್ಪ್ಲನೇಷನ್ ಇಸ್ ನಾಟ್ ರಿಕ್ವೈರ್ಡ್. ಬಿಕಾಸ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಪ್ರತಿಯೊಂದು ಸ್ಟೇಜ್ ಅಂತ ಹೇಳಿ ಆಗಿದೆ. ಓನ್ಲಿ ವಾಟ್ ಯು ಹ್ಯಾವ್ ಟು ನೋ ಇಸ್ ಅಬೌಟ್ ದ ಪ್ರೊನೌನ್ಸಿಯೇಷನ್, ಹೌ ಟು ಪ್ರೊನೌನ್ಸ್ ಇಟ್. ಸೊ ಅದನ್ನು ಈಗ ನಾನು ಹೇಳ್ತೀನಿ. ಫಸ್ಟಿಗೆ ಹ್ಯೂಮನ್ ಬೀಯಿಂಗ್ನ ನೋಡೋದಾದರೆ, ಹ್ಯೂಮನ್ ಬೀಯಿಂಗ್ ಯಾವ ಸ್ಪೀಷೀಸ್, ಸೆಪಿಯನ್ ಅನ್ನೋ ಸ್ಪೀಷೀಸ್. ಜೀನಸ್ ಯಾವುದು, ಹೋಮೋ. ಎರಡೂ ಯಾವುದಕ್ಕೆ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ, ಹೋಮಿನಿಡೆ ಅನ್ನೋ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ. ಯಾವ ಆರ್ಡರ್ ಪ್ರೈಮೇಟಾ. ಯಾವ ಕ್ಲಾಸ್ ಮೆಮೆಲಿಯಾ. ಯಾವ ಫೈಲಮ್ ಕಾರ್ಡೇಟಾ. ಲಾಸ್ಟ್ ಕಿಂಗ್ಡಮ್. ಇದು ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆ ಎಕ್ಸಾಂಪಲ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸಾಂಪಲ್ ಆಗಿ ಹ್ಯೂಮನ್ ಬೀಯಿಂಗ್ನ ತೊಗೊಂಡಿದ್ರಿಂದ ನಿಮಗೆ ಪ್ರೊನೌನ್ಸಿಯೇಷನ್ ಗೊತ್ತು. ನೆಕ್ಸ್ಟ್ ಇನ್ಯಾವುದು, ಹೌಸ್ ಫ್ಲೈ ಸ್ಪೀಷೀಸ್ ನೇಮ್ ಇಸ್ ಡೊಮೆಸ್ಟಿಕಾ. ಜೀನಸ್ ನೇಮ್ ಮಸ್ಕಾ ಅಥವಾ ಮುಸ್ಕಾ ಅಂತಲೂ ಹೇಳ್ತಾರೆ, ಮಸ್ಕಾ ಅಂತ ಹೇಳಿ. ಓಕೆ, ಮಸ್ಕಾ ಡೊಮೆಸ್ಟಿಕಾ ಇಸ್ ಅ ಸೈಂಟಿಫಿಕ್ ನೇಮ್ ಆಫ್ ಹೌಸ್ ಫ್ಲೈ. ಸೊ ಸ್ಪೀಷೀಸ್ ನೇಮ್ ಏನಾಯಿತು, ಡೊಮೆಸ್ಟಿಕಾ ಆಯಿತು. ಮಸ್ಕಾ ಅನ್ನೋದೇನಾಯಿತು, ಜೀನಸ್ ನೇಮ್ ಆಯಿತು. ಹಾಗಿದ್ರೆ ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ, ಮ್ಯೂಸಿಡೆ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗಿರುತ್ತೆ. ಆರ್ಡರ್ ಡಿಪ್ಟೆರಾ, ಕ್ಲಾಸ್ ಇನ್ಸೆಕ್ಟಾ. ಹಾಗೆ ಲಾಸ್ಟ್ ಫೈಲಮ್ ನೋಡೋದಾದ್ರೆ ಫೈಲಮ್ ಇನ್ಸೆಕ್ಟಾ. ಸೊ ಹೇಗೆ ಪ್ರೊನೌನ್ಸ್ ಮಾಡೋಂತ ಗೊತ್ತಾಗಿದೆ ಅಲ್ವಾ. ಕಮಿಂಗ್ ಟು ದ ಪ್ಲಾಂಟ್ ಕ್ಯಾಟಗರಿಯಲ್ಲಿ ಫಸ್ಟ್ ವೀಟ್ ನೋಡೋಣ. ಈಸ್ಟಿವಮ್ ಅನ್ನೋದು ಸ್ಪೀಷೀಸ್ ನೇಮ್, ಟ್ರಿಟಿಕಮ್ ಅನ್ನೋದು ಜೀನಸ್ ನೇಮ್. ಸೊ ಟ್ರಿಟಿಕಮ್ ಈಸ್ಟಿವಮ್ ಇಸ್ ದ ಸೈಂಟಿಫಿಕ್ ನೇಮ್. ನೆಕ್ಸ್ಟ್ ಫ್ಯಾಮಿಲಿ, ವಿಚ್ ಫ್ಯಾಮಿಲಿ ಇಟ್ ಬಿಲಾಂಗ್ಸ್ ಟು, ಪೊಯೇಸಿ ಫ್ಯಾಮಿಲಿ. ಆರ್ಡರ್ ಪೊಯೇಲ್ಸ್, ಏಲ್ಸ್ ಅಂತ ಬರುತ್ತೆ ಅಂತ ಹೇಳಿದ್ದಲ್ವ ನಾನು. ಇಲ್ಲಿ ನೋಡಿ, ಏಲ್ಸ್, ALES, ಪೊಯೇಲ್ಸ್. ಅದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು, ಪೊಯೇಲ್ಸ್. ಓಕೆ, ಪೊಯೇಲ್ಸ್ ಆದಮೇಲೆ ಆರ್ಡರ್ ಆದಮೇಲೆ ಯಾವುದು, ಕ್ಲಾಸ್ ಮೊನೊಕಾಟಿಲಿಡನೆ ಅನ್ನೋದು ಒಂದು ಕ್ಲಾಸ್. ಓಕೆ, ನೆಕ್ಸ್ಟ್ ಯಾವ ಡಿವಿಷನ್ಗೆ ಇದು ಬಿಲಾಂಗ್ ಆಗಿರುತ್ತೆ, ಡಿವಿಷನ್ ಎಂಜಿಯೋಸ್ಪರ್ಮೆ. ಓಕೆ, ಎಂಜಿಯೋಸ್ಪರ್ಮ್ಸ್. ಓಕೆ, ಇದೆಲ್ಲ ಯಾವುದೇ ನನಗೆ ಹೇಳ್ತಾ ಇದ್ದೀನಿ, ವೀಟ್ ಆಗಿರ್ಬೋದು ಅಥವಾ ಮ್ಯಾಂಗೋ ಆಗಿರ್ಬೋದು, ಎಂಜಿಯೋಸ್ಪರ್ಮೆ ಎರಡು ಕೂಡ ಎಂಜಿಯೋಸ್ಪರ್ಮ್ಗೆ ಸೇರಿರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ, ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು ಸ್ಪೀಷೀಸ್ ನೇಮ್, ಮ್ಯಾಂಜಿಫೆರಾ ಅನ್ನೋದು ಜೀನಸ್ ನೇಮ್. ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ, ಅನಕಾರ್ಡಿಯೇಸಿ ಅನ್ನೋ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗಿರುತ್ತೆ. ಆರ್ಡರ್ ಸ್ಯಾಪಿಂಡೇಲ್ಸ್, ಕ್ಲಾಸ್ ಡೈಕಾಟಿಲಿಡನೆ, ಹಾಗೆ ಡಿವಿಷನ್ ಬಂದು ಎಂಜಿಯೋಸ್ಪರ್ಮೆ. ಓಕೆನಾ. ಸೊ ಇಷ್ಟೇ ನೀವು ಕಲಿಬೇಕಾಗಿರೋದು. ಇದಿಷ್ಟು ಕಲಿತ್ರೆ ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗುತ್ತೆ.
ಇದು ಬಿಟ್ಟು ನಿಮಗೆ ಯಾವುದಾದ್ರೂ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಿಮ್ಗೆ ಯಾವುದಾದ್ರೂ ಡೌಟ್ಸ್ಗಳೇನಾದರೂ ಬಂದರೆ ಡೆಫಿನೆಟ್ಲಿ ನೀವು ನನ್ನ ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಆದಷ್ಟು ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಇಮೇಲ್ ID ಏನಿದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದ್ರ ನೋಟ್ಸ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ ನೋಟ್ಸ್ನ ಹಾಕಿರ್ತೀನಿ. ನೀವು ನೋಟ್ಸ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಫಸ್ಟ್ ಲೆಸನ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿತ್ತು. ಬೇರೆ ಯಾವುದೇ ಕನ್ಫ್ಯೂಷನ್ ಇದ್ದರೂ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ರೋಚ್ ಮೀ. So this is the end of the first lesson. So we'll meet in the next video with the next lesson, new lesson, that is biological classification. Until then, bye bye.